So hello students, I hope ನೀವೆಲ್ಲ ಚೆನ್ನಾಗಿದ್ದೀರಾ. ವೆಲ್ಕಮ್ ಟು ವೇದಾಂತ ಕರ್ನಾಟಕ ಸ್ಟೂಡೆಂಟ್ಸ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್ ಸರ್. ಐ ಹೋಪ್ ನಾನೀಗ ಎಲ್ಲರೂ ಕೂಡ ಆಡಿಬಲ್ ಮತ್ತೆ ವಿಸಿಬಲ್ ಆಗಿದ್ದೀನಿ. ವೆಲ್ಕಮ್ ಟು ಟಾಪ್ 50 ಕ್ವೆಶನ್ಸ್ ಫ್ರಮ್ KCET ಫ್ರಮ್ ಮೈಕ್ರೋಬ್ಸ್ ಟು ಹ್ಯೂಮನ್ ವೆಲ್ಫೇರ್ ಫಾರ್ KCET ಎಕ್ಸಾಮಿನೇಷನ್. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಲಾಸ್ಟ್ 10 ಇಯರ್ಸ್ PYQs ಸಾಲ್ವ್ ಮಾಡದ ಲೈವ್ ಈಗಿನ ಸ್ಟೂಡೆಂಟ್ಸ್. ಅದಾದ್ಮೇಲೆ ಐ ವಿಲ್ ಆಲ್ಸೋ ಬಿ ಮೇಕಿಂಗ್ ಯು ಸಾಲ್ವ್ ಕ್ವೆಶನ್ಸ್ ಫ್ರಮ್ ನಿಮ್ದು ಬೋರ್ಡ್ ಎಕ್ಸಾಮ್ ಇರುತ್ತಲ್ಲ, ಆ ಬೋರ್ಡ್ ಎಕ್ಸಾಮ್ ಅಲ್ಲಿ MCQ ಕ್ವೆಶನ್ಸ್ ಇರುತ್ತಲ್ಲ, MCQ ಕ್ವೆಶನ್ಸ್ ಆ ಕ್ವೆಶನ್ಸ್ ಕೂಡ ಮಾಡಿಸ್ತೀನಿ. ಸೊ ನೀವು ನೋಟಿಸ್ ಮಾಡಬಹುದು ಎಷ್ಟೊಂದು ಕ್ವೆಶನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ನೀವು ಆನ್ಸರ್ ಮಾಡ್ತಾ ಇರಬೇಕು. ಓಕೆನಾ ಸ್ಟೂಡೆಂಟ್ಸ್? ನೀವೆಲ್ಲರೂ ಕೂಡ ಐ ಹೋಪ್ ಈ ಸೆಷನ್ ನೋಡಿದೀರಾ. ಮೈಕ್ರೋಬ್ಸ್ ಅಂಡ್ ಹ್ಯೂಮನ್ ವೆಲ್ಫೇರ್ ನೆನ್ನೆ ಮಾಡಿದ್ದು. ಇಲ್ಲ ನಿಮ್ಗೆ 2 ಅವರ್ಸ್ ಅಲ್ಲಿ ಎಂಟೈರ್ ಚಾಪ್ಟರ್ ನ ಫುಲ್ ಒನ್ ಶಾಟ್ ಅಲ್ಲಿ ಮಾಡಿದೀನಿ. ಸೊ ಐ ಹೋಪ್ ನೀವು ನೋಡಿದೀರಾ. ಈ ಅಕಸ್ಮಾತ್ ನೀವು ಈ ಚಾಪ್ಟರ್ ನ ನೋಡಿದ್ರೆ ಇವತ್ತಿನ ಕ್ಲಾಸ್ ನಿಮ್ಗೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ಓಕೆನಾ? ಆಮೇಲೆ ಸ್ಟೂಡೆಂಟ್ಸ್, ಆಲ್ ಆಫ್ ದೀಸ್ ನೋಟ್ಸ್ ವಿಲ್ ಬಿ ಅವೈಲೇಬಲ್ ನಮ್ದು ಟೆಲಿಗ್ರಾಮ್ ಚಾನಲ್ ಅಲ್ಲಿ, ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಎಲ್ಲಾ ನೋಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ ಟೈಮ್ಗೆ ಸ್ಟೂಡೆಂಟ್ಸ್. ಓಕೆನಾ? ನಾ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದೀನಿ, ಒಂದು ಫೋಟೋ ಆಡ್ ಮಾಡಿದ್ದೀನಿ. ಈ ಫೋಟೋ ನೋಟ್ಸ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆನಾ? ಸೊ ಇಲ್ಲಿ ನಿಮ್ಗೆ ಒಂದು ಫುಲ್ ಮೈಂಡ್ ಮ್ಯಾಪ್ ಇದೆ. ಸೊ ಈ ಮೈಂಡ್ ಮ್ಯಾಪ್ ನ ಯೂಸ್ ಮಾಡಿ ನೀವೆಲ್ಲರೂ ಕೂಡ ಆನ್ಸರ್ ಸಾಲ್ವ್ ಮಾಡೋದಕ್ಕೆ. ಓಕೆ ಸ್ಟೂಡೆಂಟ್ಸ್, ರೆಡಿ? ಆಲ್ ಆಫ್ ಯು ರೆಡಿ ಸ್ಟೂಡೆಂಟ್ಸ್? ರೆಡಿನಾ ಕ್ವೆಶ್ಚನ್ ಸಾಲ್ವ್ ಮಾಡಕ್ಕೆ? ಎಲ್ಲರೂ ಕೂಡ ಆಲ್ ಆಫ್ ಯು ಕ್ವೆಶ್ಚನ್ ಸಾಲ್ವ್ ಮಾಡಕ್ಕೆ ರೆಡಿನಾ? ಎಲ್ಲರೂ ಕೂಡ ಬೇಗ ಒಂದ್ಸತಿ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಮಲ್ಲಿಕಾರ್ಜುನ, ಅನಿತಾ, ಶಾನ್ವಿ, ಸೆನ್ವತಿ, ರೈಟ್, ಚಿನ್ನಿ, ಎಲ್ಲರೂ ಕೂಡ ರೈಟ್. ಸ್ಟೂಡೆಂಟ್ಸ್, ರಿಸಲ್ಟ್ ಬಂದಿದೆ. ತುಂಬಾ ಸ್ಟೂಡೆಂಟ್ಸ್ ರಿಸಲ್ಟ್ ಬಂದಿಲ್ಲ. ಸೊ ನೀವು ಒಂದು 2 ಡೇಸ್ ಬಿಟ್ಟು ಚೆಕ್ ಮಾಡಿ. ಮತ್ತೆ ಲೆಟ್ಸ್ ಸೇ ಯಾರಿಗಾದ್ರೂ ಸ್ಕಾಲರ್ಶಿಪ್ ಸಿಕ್ಕಿರ್ಬೇಕು, ಸ್ಕಾಲರ್ಶಿಪ್ ಅವ್ರಿಗೆ ಒಂದು 2 ಡೇಸ್ ಅವ್ರಿಗೂ ಮೆಸೇಜ್ ಬರುತ್ತೆ, ನಿಮ್ಗೆ ಈ ತರ ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತ ನಿಮ್ಗೆ ಸ್ಕಾಲರ್ಶಿಪ್. ಓಕೆನಾ ಸರ್? ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಿ ನೋಟ್ಸ್ ನ ಸರ್. ಓಕೆ, ಕಮೆಂಟ್ ಬಾಕ್ಸ್ ಕೂಡ ಹಾಕಿ ನೋಟ್ಸ್ ನ. ಓಕೆನಾ ಸ್ಟೂಡೆಂಟ್ಸ್? ನೌ ಫಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್, ಹಿಯರ್ ವಿ ಗೋ ಸ್ಟೂಡೆಂಟ್ಸ್. ಫಸ್ಟ್ ಕ್ವೆಶ್ಚನ್ ಬೋರ್ಡ್ ಮೇಲೆ ಇದೆ. ಕ್ವೆಶ್ಚನ್ ನೋಡಿದ ತಕ್ಷಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆನ್ಸರ್ ಟ್ರೈ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಎಸ್, ಬೇಗ ಸ್ಟೂಡೆಂಟ್ ಚೆಕ್ ಆನ್ಸರ್ ಹೇಳಿ ಬೇಗ. ವಾಟ್ ಇಸ್ ಅ ಫ್ಲಾಕ್? ನೆನಪಿದ್ಯಾ? ಏರೇಷನ್ ಟ್ಯಾಂಕ್ ಅಲ್ಲಿ ಮಾಡಿದ್ವಿ ಫ್ಲಾಕ್. ದಿಸ್ ಇಸ್ ಅ ಕ್ವೆಶ್ಚನ್ ಫ್ರಮ್ KCET 2014 ಕ್ವೆಶ್ಚನ್ ಇದು. 2014 ಕ್ವೆಶ್ಚನ್ ಇದು. Flock is a mesh-like structure formed by the association of bacteria and fungal filaments in sewage treatment. The primary sludge produced in the sewage treatment, the effluent in the primary treatment tank obtained during sewage treatment, a type of biofortified food. Students, what is flock? ನಿಮ್ಮೆಲ್ಲರಿಗೂ ಗೊತ್ತು, flock is a mesh-like structure. ಎಲ್ಲಿ ಆಲ್ಗಿ ಫಿಲಮೆಂಟ್ಸ್, ಫಂಗಲ್ ಫಿಲಮೆಂಟ್ಸ್ ಮತ್ತೆ ಬ್ಯಾಕ್ಟೀರಿಯಾ ಎರಡೂ ಕೂಡ ಫ್ಲಾಕ್ ಮಾಡುತ್ತೆ ಏರೇಷನ್ ಟ್ಯಾಂಕ್ ಅಲ್ಲಿ. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? ಆಪ್ಷನ್ ನಂಬರ್ 1. ಸೊ ಸ್ಟೂಡೆಂಟ್ಸ್, ಈಗ ಒಂದು ಸಿಂಪಲ್ ಗೇಮ್ ಮಾಡೋದ. ನೀವೆಲ್ಲರೂ ಕೂಡ ನಿಮ್ ಮಾರ್ಕ್ಸ್ ನ ಟ್ರ್ಯಾಕ್ ಮಾಡ್ತೀರಾ ಸ್ಟೂಡೆಂಟ್ಸ್? ಆಲ್ ಆಫ್ ಯು ನೀವು ಮಾರ್ಕ್ಸ್ ನ ಟ್ರ್ಯಾಕ್ ಮಾಡ್ತೀರಾ? ಲೆಟ್ಸ್ ಸೇ ನಿಮ್ಗೊಂದು ಆನ್ಸರ್ ಕರೆಕ್ಟ್ ಬಂದ್ರೆ ನೀವೆಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ +1 ಅಂತ ಹಾಕ್ಬೇಕು. +1 ಮಾರ್ಕ್ ಅಂತ ಹಾಕ್ಬೇಕು ಎಲ್ಲರೂ ಕೂಡ +1. ಲೆಟ್ಸ್ ಸೇ ನೀವು ನೆಕ್ಸ್ಟ್ ಕ್ವೆಶ್ಚನ್ ಕೂಡ ರೈಟ್ ಹೇಳಿದ್ರಿ, +2, +3. ಸೊ ನಾವು ಎಂಡ್ ಅಲ್ಲಿ ನೋಡೋದ ನೀವು ಎಷ್ಟು ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಿರ ಕರೆಕ್ಟ್ ಆಗಿ ಅಂತ. ಸೊ ನಾವು ಕೂಡ ಒಂಥರ ಸ್ಮಾಲ್ ಗೇಮ್ ಇದು. ಲಾಸ್ಟ್ ಅಲ್ಲಿ ನೋಡೋದ ಯಾರಿಗೆ ಒಳ್ಳೆ ಮಾರ್ಕ್, ಎಲ್ಲಕ್ಕಿಂತ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತಂತ. ಓಕೆನಾ? ಬರೀ ಸ್ಟೂಡೆಂಟ್ ಸ್ಟಾರ್ಟ್ ಮಾಡುವ. ಓಕೆನಾ? ಸೊ ಎಲ್ಲರೂ ಕೂಡ +1 ಇನ್ ದ ಚಾಟ್. ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಬಂದಿದ್ರೆ, ಇಫ್ ಯು ಆರ್ ಏಬಲ್ ಟು ಆನ್ಸರ್ ದಿಸ್ ಕ್ವೆಶ್ಚನ್, +1 ಇನ್ ದ ಚಾಟ್ ಆಲ್ ಆಫ್ ಯು, ಎವ್ರಿವನ್ ಸ್ಟೂಡೆಂಟ್ಸ್. ಎಲ್ಲರೂ ಕೂಡ ಚಾಟ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ +1 ಅಂತ ಹಾಕಿ. ಎಲ್ಲರೂ ಕೂಡ +1. ಓಕೆನಾ? ಎಲ್ಲರೂ ಕೂಡ +1 ಸ್ಟೂಡೆಂಟ್ಸ್. ನೌ next question on the board students. Roquefort cheese is ripened by using, this is a question from again 2014 in the question ಬಂದಿದೆ ಇದು ಕೂಡ. ಓಕೆನಾ? Bacterium, a type of yeast, cyanobacteria or a fungus. ಸ್ಟೂಡೆಂಟ್ಸ್, ತುಂಬಾ ಈಸಿ ಕ್ವೆಶ್ಚನ್ ಇದು. ರಾಕಿಫೋರ್ಟ್ ಚೀಸ್ ಎಲ್ಲಿಂದ ಬಂತು? ಪೆನಿಸಿಲಿಯಂ ರಾಕಿಫೋರ್ಟ್ ಇಂದ ಬಂತು. Penicillium roquefort, and Penicillium roquefort is what students? Penicillium roquefort is all of you students. Penicillium roquefort is, it is a type of ಏನದು? fungus students, fungus. It is a type of fungus. Penicillium is a fungus. Penicillium roquefort is a fungus students. So ಈ ಕ್ವೆಶ್ಚನ್ ನ ನೀವು ಕರೆಕ್ಟ್ ಆನ್ಸರ್ ಮಾಡಿದ್ರೆ
every single one of you +2 in the chat. +2 marks, all of you, +2. Okay, now +2 students. Next question, board ಮೇಲೆ students. Okay, next question is the match the following 2014 ಇಂದ. ಸೊ ನೋಟಿಸ್ ಮಾಡ್ಬೋದು ನೀವು, ಒಂದೇ ವರ್ಷದಲ್ಲಿ ನಿಮ್ಗೆ ಈ ಚಾಪ್ಟರ್ ಇಂದ 3 ಕ್ವೆಶ್ಚನ್ ಬಂದಿದೆ, ನಿಮ್ಗೆ 3 ಕ್ವೆಶ್ಚನ್. ಓಕೆನಾ, ಇಲ್ಲಿ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ನೋಡಿ ಸ್ಟೂಡೆಂಟ್ಸ್, ಮ್ಯಾಚ್ ದ ಫಾಲೋವಿಂಗ್ ನೋಡಿ. ಓಕೆನಾ, ಮ್ಯಾಚ್ ದ ಫಾಲೋವಿಂಗ್, match the microbial products listed under column 1 with related microbes given under column 2. So column 1 ಇಂದ column 2 ನೀವು ಮ್ಯಾಚ್ ಮಾಡಬೇಕು. ಈಗ ಸಿಟ್ರಿಕ್ ಆಸಿಡ್ ಸ್ಟೂಡೆಂಟ್ಸ್ ಏನ್ ಮಾಡುತ್ತೆ? ಸಿಟ್ರಿಕ್ ಆಸಿಡ್ ಇಸ್ ಬೈ ಎರಡನೇ ಬರ್ತದೆ ಸಿಟ್ರಿಕ್ ಆಸಿಡ್. ಬೇಗ ಸಿಟ್ರಿಕ್ ಆಸಿಡ್ ಎಲ್ಲ ಬರುತ್ತೆ, ಆಸ್ಪರ್ಜಿಲಸ್ ನೈಗರ್, ಆಸ್ಪರ್ಜಿಲಸ್ ನೈಗರ್. ಓಕೆ, ನೆಕ್ಸ್ಟ್ ಸೈಕ್ಲೋಸ್ ಸ್ಪೋರಿನ್. ಸೊ ಎ ಇಸ್ ಗೋನಾ ಬಿ ಆರ್, ಎ ಇಸ್ ಗೋನಾ ಬಿ ಆರ್ ಬಂತು, ಈ ಎರಡು ಆಪ್ಷನ್. ಸೊ ಈ ಎರಡು ಆಪ್ಷನ್ ಇದೆ ಅದು. ಸೊ ಬಿ ಇಸ್ ಗೋನಾ ಬಿ ಎಸ್. ಸೊ ಸೈಕ್ಲೋಸ್ಪೋರಿನ್ ಏನು? ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇಂದ ಬರುತ್ತೆ. ಓಕೆ, ಬಿ ಇಸ್ ಗೋನಾ ಬಿ ಎಸ್. ನೌ ವಾಟ್ ಇಸ್ ಸಿ? ಸ್ಟಾಟಿನ್ಸ್ ಎಲ್ಲ ಬರುತ್ತೆ ಸ್ಟೂಡೆಂಟ್, ಸ್ಟಾಟಿನ್ಸ್ ಎಲ್ಲ ಬರುತ್ತೆ. ಓಕೆ, ಸಿ ಇಸ್ ಗೋನಾ ಬಿ ಕ್ಯೂ, ಸಿ ಇಸ್ ಗೋನಾ ಬಿ ಕ್ಯೂ, ಅದು ಕೂಡ ಕಾಮನ್ ಇದೆ ನೋಡಿ. ಸಿ ಇಸ್ ಗೋನಾ ಬಿ ಕ್ಯೂ ಕಾಮನ್ ಇದೆ, ಮೊನಾಸ್ಕಸ್ ಪರ್ಪ್ಯೂರಸ್ ಇಂದ ಬರುತ್ತೆ ಸ್ಟಾಟಿನ್ಸ್. ಬಟ್ ಈಗ ಲಾಸ್ಟ್ ಒನ್ ಡಿ ನೋಡಿ, ಗೋಬರ್ ಗ್ಯಾಸ್ ಸ್ಟೂಡೆಂಟ್ಸ್. ನಿಮಗೆ ಗೋಬರ್ ಗ್ಯಾಸ್ ಏನು ಮೆಥಾನೋಬ್ಯಾಕ್ಟೀರಿಯಂ ಇಂದ ಬರುತ್ತಾ, ಇಲ್ಲ ಗೋಬರ್ ಗ್ಯಾಸ್ ಕ್ಲಾಸ್ಟ್ರಿಡಿಯಂ ಬ್ಯುಟಾಲಿಕಮ್ ಇಂದ ಬರುತ್ತೆ? ನಿಮ್ಮೆಲ್ಲರಿಗೂ ಗೊತ್ತು, ಗೋಬರ್ ಗ್ಯಾಸ್ ಬರೋದು ಮೆಥಾನೋಬ್ಯಾಕ್ಟೀರಿಯಂ ಇಂದ. ಸೊ ಡಿ ಇಸ್ ಗೋನಾ ಬಿ ಪಿ. ಸೊ ಡಿ ಇಸ್ ಗೋನಾ ಬಿ ಪಿ ಅಂತ ಆನ್ಸರ್ ಏನು? ಇಫ್ ಡಿ ಇಸ್ ಗೋನಾ ಬಿ ಪಿ, ದ ಆನ್ಸರ್ ಇಸ್ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಬಿ ಇಸ್ ದ ರೈಟ್ ಆನ್ಸರ್ ಅವಾಗ. ಓಕೆನಾ, ಸೊ ಡಿ ಇಸ್ ಗೋನಾ ಬಿ ಪಿ, ಗೋಬರ್ ಗ್ಯಾಸ್ ಮೆಥಾನೋಬ್ಯಾಕ್ಟೀರಿಯಂ ಇಂದ ಬರುತ್ತೆ. ಸೊ ಎಲ್ಲರಿಗೂ ಆನ್ಸರ್ ಬಂತ ಸ್ಟೂಡೆಂಟ್ಸ್? ಆನ್ಸರ್ ಬಂತಾ? ಆಲ್ ಆಫ್ ಯು ಆನ್ಸರ್ ಬಂತ ಸ್ಟೂಡೆಂಟ್ಸ್? ಎಸ್ ಆರ್ ನೋ? ವೆರಿ ಈಸಿ, ಆಪ್ಷನ್ ನಂಬರ್ ಬಿ. ಸೊ ಈ ಆನ್ಸರ್ ನ ನೀವು ಕರೆಕ್ಟ್ ಆಗಿ ಹೇಳಿದ್ರೆ +3 ಇನ್ ದ ಚಾಟ್, ಆಲ್ ಆಫ್ ಯು +3. ನಿಜ, ಸುಳ್ಳು ಹೇಳ್ಬಾರ್ದು, ನನ್ನ ಕೈಯಲ್ಲಿ ಸುಳ್ಳು ಹೇಳ್ಬಾರ್ದು. ಓಕೆನಾ, +3 ಇನ್ ದ ಚಾಟ್ ಸ್ಟೂಡೆಂಟ್ಸ್. ನೌ ಕ್ವೆಶ್ಚನ್ ಈಸಿನ ಇದು, ಕ್ವೆಶ್ಚನ್ ಈಸಿ. ಸೊ ನೀವು ಈಗ ನೆನಪಿಕೊಂಬಿಡಿ ಎಲ್ಲರೂ ಕೂಡ, ಪ್ಲೀಸ್ ನೆನಪಿರ್ಲಿ. ಸೈಕ್ಲೋಸ್ಪೋರಿನ್ ಎ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಎಲ್ಲಿಂದ ಬರುತ್ತೆ? ಸೈಕ್ಲೋಸ್ಪೋರಿನ್ ಎ ಬರೋದು ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇಂದ ಬರುತ್ತೆ. ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ಸೈಕ್ಲೋಸ್ಪೋರಿನ್ ಎ. ಓಕೆ, ಅದಾದ್ಮೇಲೆ ಸ್ಟಾಟಿನ್ಸ್, ಮೊನಾಸ್ಕಸ್ ಪರ್ಪ್ಯೂರಸ್. ನೆನಪಿಕೊಳ್ಳಿ ಇದೀಗ, ಈ ಕ್ವೆಶ್ಚನ್ ಮುಂದೆ ಬರುತ್ತೆ, ಈ ಕ್ವೆಶ್ಚನ್ಸ್. ಓಕೆನಾ, ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ 2015 ಅಲ್ಲಿ ಈ ಕ್ವೆಶ್ಚನ್ ಬಂದಿತ್ತು ನಿಮಗೆ. 2015 ಕ್ವೆಶ್ಚನ್ ಬಂದಿತ್ತು. ವಾಟ್ ಇಸ್ ಬಿಒಡಿ? ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂದ್ರೆ ಏನು? ಓಕೆನಾ, ವಾಟ್ ಇಸ್ ಬಿಒಡಿ ಆಕ್ಚುಲಿ ಸ್ಟೂಡೆಂಟ್ಸ್? The oxygen required for a bacteria to grow in 1 liter of water, 1 liter of effluent. Allah, that is, BOD doesn't refer to growth of bacteria in 1 liter of effluent. The amount of oxygen consumed if all organic matter in 1 liter of water were oxidized by the bacteria. Students, yes, ನೆನಪಿದೆಯಾ ಇದು? The amount of oxygen consumed if all organic matter is in 1 liter of water were oxidized by the bacteria. ನೆನಪಿದೆಯಾ? ನಿಮ್ಗೆ ನಾನು ಈ ಡೆಫಿನೇಷನ್ ಎಕ್ಸಾಮ್ ಅದು ಕ್ಲಾಸ್ ಹೇಳ್ಕೊಡ್ಬೇಕಾದ್ರೆ ಕೂಡ ಹೇಳ್ಕೊಟ್ಟಿದ್ದೆ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಬಿಒಡಿ? ಓಕೆನಾ, ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಬಿ ಇಸ್ ರೈಟ್ ಆನ್ಸರ್. ಈಗ ಇಲ್ಲಿ ಟ್ರಿಕ್ಸ್ ಬೇಕಾ ಸ್ಟೂಡೆಂಟ್ಸ್? ಟ್ರಿಕ್ಸ್ ಏನ್ ಗೊತ್ತಾ? ಮಾಡೋ ಸ್ಟೂಡೆಂಟ್ಸ್, ಟಿಸಿಪಿ, ಎಸಿಪಿ ಬದಲು ಟಿಸಿಪಿ. ಓಕೆ ಸ್ಟೂಡೆಂಟ್ಸ್, ನಿಮ್ಗೆ ಎಸಿಪಿ ಗೊತ್ತಾ? ಎಸಿಪಿ ಒಂದು ಪೋಸ್ಟ್. ಓಕೆ, ಸೊ ನಾವು ಎಸಿಪಿ ಬದಲು ಏನ್ ಮಾಡ್ತೀವಿ? ಟಿಸಿಪಿ ಅಂತ ನೆನಪಿಕೋತೀವಿ. ಟಿಸಿಪಿ ನೆನಪಿಕೊಳ್ಳಿ. ಟಿಸಿಪಿ ಏನಪ್ಪಾ? ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ಸೈಕ್ಲೋಸ್ಪೋರಿನ್. ಟಿಸಿಪಿ ನೆನಪಿಕೊಳ್ಳಿ ಸಾಕಿನ, ಟಿಸಿಪಿ ನೆನಪಿಕೊಳ್ಳಿ ನಂತರ. ಓಕೆ, ಸ್ಟಾಟಿನ್ಸು ನಿಮ್ದು SMP, MPS. ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ, ನಿಮ್ಗೆ ಗೊತ್ತಿರಬೇಕು, ರಿಲೇಟ್ ಆಗಿರ್ಬೇಕು. SMP ನೆನಪಿಕೊಳ್ಳಿ, SMP or MSP or PSM. Oh, PSM is better. PSM ಹಿಂಗ್ ಅಂತಾರಲ್ಲ, ಫೀಮೇಲ್ಸ್ ಎಲ್ಲ ಆಗುತ್ತಲ್ಲ PSM ಹಿಂಗು. ಸೊ PSM, ಮೊನಾಸ್ಕಸ್ ಪರ್ಪ್ಯೂರಸ್ ಸ್ಟಾಟಿನ್ಸ್. ಓಕೆನಾ, ಸೊ ಆಲ್ ಆಫ್ ಯು +4 ಇನ್ ದ ಚಾಟ್. ಬೇಗ ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಇದು ತುಂಬಾ ಈಸಿ ಕ್ವೆಶ್ಚನ್ ಇದು, 2015 ಕ್ವೆಶ್ಚನ್ ಇದು. ಈ ವರ್ಷನೂ ಕೂಡ 2 ಕ್ವೆಶ್ಚನ್ ಇಲ್ಲಿಂದ ಬಂದಿತ್ತು, ಸ್ಟೂಡೆಂಟ್ಸ್. ಅರ್ನೆಸ್ಟ್ ಚೇನ್ ಅಂಡ್ ಹವರ್ಡ್ ಫೋಲ್ರೆ contribution was establishment of potential of penicillium as an effective antibiotics, discovery of streptokinase, production of genetically engineered insulin, discovery of DNA sequence. Students, ಏನಿತ್ತು? ಈಸಿ ಕ್ವೆಶ್ಚನ್.
easy question. Doesn't require much time. ಹಾರ್ವರ್ಡ್ ಫೋರೆ ಮತ್ತೆ ಚೇನ್ ಮತ್ತೆ ಫ್ಲೋರೆ ಜೊತೆಗೆ ಅಲೆಕ್ಸಾಂಡರ್ ಫ್ಲೆಮಿಂಗ್ 3 ಜನಕ್ಕೂ 1945 ಅಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕಿತ್ತು. ಯಾಕೆ? ಫಾರ್ ದ ಆಂಟಿಬಯೋಟಿಕ್ಸ್ ಗೋಸ್ಕರ, ಫಾರ್ ದ ಎಫೆಕ್ಟಿವ್ನೆಸ್ ಆಫ್ ಆಂಟಿಬಯೋಟಿಕ್ಸ್ ಸ್ಟೂಡೆಂಟ್ಸ್. ಓಕೆನಾ? ಅದಕ್ಕೆ ಅವ್ರಿಗೆ ಸಿಕ್ಕಿತ್ತು. ಡನ್ ಸ್ಟೂಡೆಂಟ್ಸ್. +5 in the chat ಸ್ಟೂಡೆಂಟ್ಸ್, +5 in the chat. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಡ್ಯೂರಿಂಗ್ ಸೀವೇಜ್ ಟ್ರೀಟ್, ಅದು 2015 ಮತ್ತೆ ಇದು. ಸೊ 1 ವರ್ಷ ಸ್ಟೂಡೆಂಟ್ಸ್, ಎವ್ರಿ ಸಿಂಗಲ್ ಇಯರ್ ಮೈಕ್ರೋಬ್ಸ್ ಇಂದ ನಿಮಗೆ 2 ಕ್ವೆಶ್ಚನ್ ಬರುತ್ತೆ. ಸೊ ಈಸಿಯಾಗಿ ನಿಮಗೆ 2 ಮಾರ್ಕ್ ಅಂತೂ ಈಸಿಯಾಗಿ ಬಂದೇ ಬರುತ್ತೆ ಎವ್ರಿ ಸಿಂಗಲ್ ಇಯರ್. ಆ 2 ಮಾರ್ಕ್ ಅಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್, ಬೇರೆ ರ್ಯಾಂಕ್ಸ್ ಎಲ್ಲ ಎಷ್ಟು ಮುಂದೆಯಿಂದ ಹೋಗ್ಬೋದು ಯೋಚನೆ ಮಾಡಿ ಸರಿನಾ? ಸೊ ಎರಡೇ ಮಾರ್ಕ್ಸ್ ಅಲ್ಲಿ ಎಷ್ಟು ರ್ಯಾಂಕ್ಸ್ ಮುಂದೆಯಿಂದ ಹೋಗ್ಬೋದು ನಿಮ್ದು? ಥೌಸಂಡ್ಸ್ ಅಲ್ಲಿ. ಡ್ಯೂರಿಂಗ್ ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿ ಬಯೋಗ್ಯಾಸ್, ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿ ಸರಿನಾ, ಬಯೋಗ್ಯಾಸ್ ಪ್ರೊಡ್ಯೂಸ್ ಇನ್ಕ್ಲೂಡ್ಸ್ ಸ್ಟೂಡೆಂಟ್ಸ್. ಇದನ್ನ ನಿಮಗೆ ಮತ್ತೆ ತುಂಬಾ ಹೇಳಿದ್ದೇನೆ ನಾನು ನಿಮ್ಗೆ, ನಿನ್ನೆ ತುಂಬಾ ಹೇಳಿದೀನಿ ಕ್ವೆಶ್ಚನ್. ಇದು ನಾನು ನಿನ್ನೆ ತುಂಬಾ ಹೇಳಿದೀನಿ. ಸಲ್ಫರ್, H2S, ಮೀಥೇನ್, ಸಲ್ಫರ್ ಡೈಆಕ್ಸೈಡ್ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಏನ್ ಬರುತ್ತೆ ಸ್ಟೂಡೆಂಟ್ಸ್? ನೈಟ್ರೋಜನ್ ಅಂತೂ ಬರಲ್ಲ ಯಾವತ್ತು, ಆಕ್ಸಿಜನ್ ಅಂತೂ ಬರಲ್ಲ. ಈ 2 ಆಪ್ಷನ್ ಹೋಯ್ತು. ನೈಟ್ರೋಜನ್ ಎಲ್ಲೂ ಪ್ರೊಡ್ಯೂಸ್ ಸ್ಟೂಡೆಂಟ್ಸ್, ನೈಟ್ರೋಜನ್ ಎಲ್ಲೂ ಪ್ರೊಡ್ಯೂಸ್ ಆಗ್ತಾ ಇರಲಿಲ್ಲ. ಸ್ಕೋರಿಂಗ್ ಪ್ಯಾಕೇಜ್ ಅಂತ ಸ್ಟೂಡೆಂಟ್ಸ್, ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಎಕ್ಸಾಮ್ ಟೈಮ್ ಅಲ್ಲಿ. ಈಗ ನೀವು ಮಾಡಿ ಫಸ್ಟ್ ಎಲ್ಲ ಕಲೀರಿ ಆರಾಮಾಗಿ. ಇದೆರಡು ಅಂತ ಅಲ್ಲ ಈಗ, ಓಕೆನಾ? ಬಟ್ ಇಫ್ ಯು ರಿಮೆಂಬರ್ ಸ್ಟೂಡೆಂಟ್ಸ್, ನಾನು ಎಲ್ಲಾದ್ರೂ ನಿಮ್ಗೆ ಇದು ಹೇಳಿದ್ನಾ? ರಿಮೆಂಬರ್, ಇದ್ರಲ್ಲಿ ನಿಮ್ಗೆ ಹೈಡ್ರೋಜನ್ ಸಲ್ಫೈಡ್ ಬಂದಿದ್ದು ಒಟ್ಟಿಗೆ ಬಂದಿರಲ್ಲ, ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ಇತ್ತು, ಬಟ್ ಸಲ್ಫರ್ ಆಕ್ಸೈಡ್ ಇತ್ತು ಎಲ್ಲಾದ್ರೂ? ವಾಸ್ ದೇರ್ ಎನಿ ಸಲ್ಫರ್ ಆಕ್ಸೈಡ್ ಎನಿವೇರ್? ಇರಲಿಲ್ಲ, ಇದು ಮಾತ್ರ ಇತ್ತು. ಸೊ ಸಿ ಇಸ್ ದ ಆನ್ಸರ್. ಈಸಿಯ ಕ್ವೆಶ್ಚನ್, ಈಸಿಯ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ದ ಪಫ್ಡ್ ಅಪ್, ತುಂಬಾ ಈಸಿ ಕ್ವೆಶ್ಚನ್ ಇದು. ಆಲ್ ಆಫ್ ಯು ಮಾರ್ಕ್ಸ್ ಚಾಟ್ ಅಲ್ಲಿ ಹಾಕ್ತಾ ಇರಿ. ಐ ನೀಡ್ ಟು ನೋ ಯುವರ್ ಮಾರ್ಕ್ಸ್. ದ ಪಫ್ಡ್ ಅಪ್ ಅಪಿಯರೆನ್ಸ್ ಆಫ್ ಡೋ ಇಸ್ ಡ್ಯೂ ಟು ಫರ್ಮೆಂಟೇಷನ್ ಆಫ್ ಬ್ಯಾಕ್ಟೀರಿಯಾ. ಐಡೆಂಟಿಫೈ ದ ಗ್ಯಾಸ್ ಲಿಬರೇಟೆಡ್ ಡ್ಯೂರಿಂಗ್ ದ ಪ್ರಾಸೆಸ್. ಈ ಫರ್ಮೆಂಟೇಷನ್ ನಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗ್ತಾ ಇದೆ ಸ್ಟೂಡೆಂಟ್ಸ್? ಯಾರು ಹೇಳ್ತೀರಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ಈ ಕ್ವೆಶ್ಚನ್ ತುಂಬಾ ಈಸಿ, ನಿಜ ಅಂತೀನಿ. ಈ ಕ್ವೆಶ್ಚನ್ ತುಂಬಾ ಈಸಿ ಕ್ವೆಶ್ಚನ್ ಇದು. ಇದಕ್ಕೆ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಇಲ್ಲಿ. ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಓಕೆನಾ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಓಕೆನಾ? ಆಲ್ ಆಫ್ ಯು ಮಾರ್ಕ್ಸ್ ಇನ್ ದ ಚಾಟ್ ಬೇಗ. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ದ ಇದು 2016 ಕ್ವೆಶ್ಚನ್. ಇದು ಕೂಡ 16 ಕ್ವೆಶ್ಚನ್. ಸೊ ಎವ್ರಿ ಸಿಂಗಲ್ ಇಯರ್ 2 ಕ್ವೆಶ್ಚನ್ ಬಂದೇ ಬರುತ್ತೆ ಯಾವಾಗ ನೋಡಿದ್ರು ಕೂಡ. ಈ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್ಸ್. ದ ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್ ವಾಟರ್ ಇನ್ವಾಲ್ವ್ಸ್. ನೆನಪಿದ್ಯಾ? ಟ್ಯಾಂಕ್ 1 ಮತ್ತೆ ಟ್ಯಾಂಕ್ 2. ಟ್ಯಾಂಕ್ 1 ಮತ್ತೆ ಟ್ಯಾಂಕ್ 2 ಏನಾಗ್ತಾ ಇತ್ತು? ನಾವು ಫಿಲ್ಟ್ರೇಷನ್ ಮತ್ತೆ ಸೆಡಿಮೆಂಟೇಷನ್ ಮಾಡ್ತಿದ್ವಿ ಅಲ್ಲಿ. ಫಿಲ್ಟ್ರೇಷನ್ ಮತ್ತೆ ಸೆಡಿಮೆಂಟೇಷನ್ ನೆನಪಿದ್ಯಾ? ಟ್ಯಾಂಕ್ 1 ಮತ್ತೆ ಟ್ಯಾಂಕ್ 2, ರೈಟ್? ಫಿಲ್ಟ್ರೇಷನ್ ಅಂಡ್ ಸೆಡಿಮೆಂಟೇಷನ್. ಸ್ಟೂಡೆಂಟ್ಸ್ ನಿಜ ಹೇಳಿ, ಕ್ವಶನ್ಸ್ ಈಸಿ ಅನ್ಸ್ತಿದ್ಯಾ? ನಿಜ ಹೇಳಿ, ಕ್ವಶನ್ಸ್ ಆಕ್ಚುಲಿ ಈಸಿ ಅನ್ಸ್ತಿದ್ಯಾ? KCET ಕ್ವಶನ್ಸ್ ಇಷ್ಟು ಈಸಿನಾ? ಇರುತ್ತೆ. KCET ಕ್ವಶನ್ಸ್ ಈಸಿ ಇರುತ್ತೆ, ಕ್ವಶನ್ಸ್ ಇಷ್ಟು ಈಸಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್ಸ್. ಇದು ಕೂಡ 2016. ಸೊ ಇಲ್ಲಿ 3 ಕ್ವೆಶ್ಚನ್ ಬಂದಿದೆ, 3 ಕ್ವೆಶ್ಚನ್ಸ್. ಇಲ್ಲಿ ನೋಡಿ. ಅ ಪರ್ಸನ್ ಅಡ್ಮಿಟೆಡ್ ಟು ಹಾಸ್ಪಿಟಲ್ ಆಸ್ ಹಿ ಹ್ಯಾಡ್ ಮಯೋಕಾರ್ಡಲ್ ಇನ್ಫ್ರಾಕ್ಷನ್. ನಾನು ನಿಮ್ಗೆ ಇದನ್ನ ನೋಟ್ಸ್ ಬರ್ಸಿದ್ದೆ, ನಾನು ನಿಮ್ಗೆ ಇದನ್ನ. ಓಕೆನಾ? ಅ ಕಾರ್ಡಿಯೋಲಾಜಿಸ್ಟ್ ಇಂಜೆಕ್ಟೆಡ್ ಹಿಮ್ ಸ್ಟ್ರೆಪ್ಟೋಕೈನೇಸ್. ಯಾಕೆ? ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಟ್ರೆಪ್ಟೋಕೈನೇಸ್? ಒಂದು ಹಾರ್ಟ್ ಅಲ್ಲಿ ಏನೋ ಒಂದು ಆಗ್ಬಿಟ್ಟಿದೆ, ಜಾಮ್ ಆಗ್ಬಿಟ್ಟಿದೆ, ಅದನ್ನ ತೆಗಿಬೇಕು ನಾವೀಗ. ಆಲ್ ಆಫ್ ಯು ರಿಮೆಂಬರ್ ಸ್ಟೂಡೆಂಟ್ಸ್, ಸ್ಟ್ರೆಪ್ಟೋಕೈನೇಸ್ ಆಕ್ಟ್ ಆಸ್ ವಾಟ್? ಏನು ಹಾರ್ಟ್ ಬೀಟ್ ಸ್ಟಿಮ್ಯುಲೇಟ್ ಮಾಡುತ್ತಾ? ಇಲ್ಲ. ಇಟ್ ಆಸ್ ಅ ಕ್ಲಾಟ್ ಬಸ್ಟರ್. ದಟ್ ಈಸ್ ಯುವರ್ ಸ್ಟ್ರೆಪ್ಟೋಕೈನೇಸ್ ಆಕ್ಟ್ ಆಸ್ ಅ ಕ್ಲಾಟ್ ಬಸ್ಟರ್. ಸರಿನಾ? ಸೊ ಪ್ಲೀಸ್ ನೆನಪಿರ್ಲಿ ಇದು ಕೂಡ. ಸರಿನಾ? ಈಸಿ ಕ್ವೆಶ್ಚನ್. ಆಲ್ ಆಫ್ ಯು ಮಾರ್ಕ್ಸ್ ಸ್ಟೂಡೆಂಟ್ಸ್. ಲೆಟ್ ಮಿ ಸಿ ಯುವರ್ ಮಾರ್ಕ್ಸ್ ಇನ್ ದ ಚಾಟ್ ಸ್ಟೂಡೆಂಟ್ಸ್. ಲೆಟ್ ಮಿ ಸಿ ಯುವರ್ ಮಾರ್ಕ್ಸ್. ಎಷ್ಟು ಬರ್ತೀವಿ ನಿಮ್ಮೆಲ್ಲರೂ ಕೂಡ? +9 +10 10 ಹೋಗಿಲ್ಲ ಅನ್ಕೋತೀನಿ ನಾವೇನಾ? +7 +6 ಸ್ಟೂಡೆಂಟ್ಸ್. ಏನ್ ಮಾರ್ಕ್ಸ್ ನಿಮ್ದು? ಬೇಗ ಹೇಳಿ. ವಾಟ್ ಇಸ್ ಯುವರ್ ಮಾರ್ಕ್ಸ್? ಎಲ್ಲರೂ ಕೂಡ ಓಕೆ ಸ್ಟೂಡೆಂಟ್ಸ್. ಅದೇ ಜೋಶಲ್ಲಿ ಒಂದು ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಹಂಗೆ ಎಲ್ಲರೂ ಕೂಡ ಅದೇ ಜೋಶಲ್ಲಿ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಸ್ಟೂಡೆಂಟ್ಸ್. Which one of the following has been commercialized as blood cholesterol lowering agent? ನೋಡಿ, ಈ ಕ್ವೆಶ್ಚನ್ ಬಂತು. ಮುಂಚೆ ನಿಮ್ಗೆ ಇಲ್ಲಿ ಸ್ಟಾಟಿನ್ಸ್ ಬಂತು. ಹೇಳಕ್ ಹೋಗಲ್ಲ ನೋಡಿ. ಸ್ಟ್ರೆಪ್ಟೋಕೈನೇಸ್ ಅಂತವಲ್ಲ. Streptokinase is what? Streptokinase is going to be clot buster.
Cyclosporin a immunosuppressive agent. Immunosuppressive agent students. Okay, immunosuppressive agent ಇದು ಓಕೆನಾ ಅಲ್ಲ. ಆಸ್ಫೋಟ್ರೈಪ್ಸಿನ್ ಇಲ್ಲ ನಿಮಗೆ. What is the answer students? What is the answer? Option number C is equal to statins. ಸೊ ನಿಮ್ಗೆ ಐ ಬಿಲೀವ್ ನಿಮ್ಮೆಲ್ಲರೂ ಕೂಡ ಒಂದು ಐಡಿಯಾ ಬರ್ತಿರ್ಬೋದು ಯಾವ ತರ KCET ಎಕ್ಸಾಮಿನೇಷನ್ ಅಲ್ಲಿ ಇಲ್ಲಿಂದ ಕ್ವಶನ್ಸ್ ಬರುತ್ತೆ ಅಂತ. ಓಕೆನಾ ಓಕೆ. ಸೊ ಸ್ಟೂಡೆಂಟ್ಸ್ ಈ ತರ ನಾವೀಗ ಎವ್ರಿ ಸಿಂಗಲ್ ಸಬ್ಜೆಕ್ಟ್ ಎವ್ರಿ ಸಿಂಗಲ್ ಚಾಪ್ಟರ್ ಮಾಡಿದ್ರೆ ನಿಮ್ಗೆ KCET ಅಲ್ಲಿ ಈಸಿಯಾಗಿ 130+ ಗ್ಯಾರಂಟಿನ. ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ನಾನು ನಿಮ್ಗೆ ಒಂದ್ ಚಾಪ್ಟರ್ ಹೇಳ್ಕೊಟ್ಟೆ ನಿನ್ನೆ. ಆ ನೆನ್ನೆ ಮಾಡಿ ಚಾಪ್ಟರ್ ಹೇಳ್ಕೊಟ್ಟಿದ ತಕ್ಷಣ ಇವತ್ತು ನೀವು ಕ್ವಶನ್ ಪ್ರಾಕ್ಟೀಸ್ ಮಾಡ್ತಾ ಇರಾ. ಸೊ ಕ್ವಶನ್ ಪ್ರಾಕ್ಟೀಸ್ ಮಾಡಿದಾಗ ಒನ್ ಡೇ ನೆಕ್ಸ್ಟ್ ಡೇ ಮಾಡಿದಾಗ ನೀವು ಇಂಪ್ಯಾಕ್ಟ್ ನೋಡಿ, ಇದು ನೀವು ಓದಿದ್ದು ಆಗ್ಲೇ ಕಲಿತಾ ಇರಾಗ್ಲಿ ನೀವು ಇಲ್ಲಿ. ಸೊ ಈ ತರ ಸ್ಟೂಡೆಂಟ್ಸ್ ನೆಕ್ಸ್ಟ್ ವೀಕ್ ಇಂದ ನಿಮ್ದು FA3 ಮುಗಿಯತ್ತಲ್ಲ, ಅದಾದ್ಮೇಲೆ ಫುಲ್ ಸ್ಟಾರ್ಟ್ ಮಾಡೋದು, ನಾವು ಫುಲ್ ಸ್ಟಾರ್ಟ್ ಮಾಡೋದ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಯಾಕೋ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಮಿಸ್ಟೇಕ್ ಆಗಿ ಆನ್ಸರ್ ಬಂದ್ಬಿಡಿತ್ತು. ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಕ್ವಶನ್ ನೋಡಿ ಈಗ. As the organic matter increases in a BOD, in the water body, BOD ಏನಾಗುತ್ತೆ ಸ್ಟೂಡೆಂಟ್ಸ್? ನಿಮ್ಮೆಲ್ಲರಿಗೂ ನೆನಪಿರಬೇಕು. ಲೆಟ್ಸ್ ಸೇ ಇಲ್ಲೊಂದು ವಾಟರ್ ಬಾಡಿ ಇದೆ, ಇಲ್ಲಿ ಹೈ ಪೊಲ್ಯೂಷನ್ ಇದೆ. ಅರ್ಥ ಏನು? ಇಲ್ಲಿ ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟರ್ ಇದೆ. ಇಲ್ಲಿ ಅರ್ಥ ಜಾಸ್ತಿ ಊಟದಿಂದ ಏನಾಗುತ್ತೆ? ಇಲ್ಲಿ ಜಾಸ್ತಿ ಊಟ ಇದ್ರೆ ಜಾಸ್ತಿ ಬ್ಯಾಕ್ಟೀರಿಯಾ ಬೆಳೆಯುತ್ತಾ? ಜಾಸ್ತಿ ಬ್ಯಾಕ್ಟೀರಿಯಾ ಬೆಳೆಯುತ್ತೆ. ಇಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಅಂದ್ರೆ ಏನು? ಜಾಸ್ತಿ ಬ್ಯಾಕ್ಟೀರಿಯಾ ಅಂದ್ರೆ ದ ಡಿಮಾಂಡ್ ಫಾರ್ O2 ಜಾಸ್ತಿ ಆಗುತ್ತಾ? ಜಾಸ್ತಿ ಆಗುತ್ತೆ. ಡಿಮಾಂಡ್ ಫಾರ್ O2 ಜಾಸ್ತಿ ಆಗುತ್ತೆ. ಓಕೆನಾ. ಡಿಮಾಂಡ್ ಫಾರ್ O2 ಜಾಸ್ತಿ ಆದ್ರೆ ಏನಾಗುತ್ತೆ? BOD ಜಾಸ್ತಿ ಆಗುತ್ತೆ. ದ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಸೊ ಒಂದು ನೀರಲ್ಲಿ, ಒಂದು ವಾಟರ್ ಬಾಡಿಯಲ್ಲಿ ಇಫ್ ದೇರ್ ಇಸ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ಕ್ರೀಸ್ ಆದ್ರೆ BOD ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸ್ಟೂಡೆಂಟ್ಸ್ ಅರ್ಥ ಆಗ್ತಿದ್ಯಾ? ಸ್ಟೂಡೆಂಟ್ಸ್ ನನ್ನ ಕ್ಲಾಸ್ ಡೈಲಿ ಇರುತ್ತೆ, ಆಲ್ಮೋಸ್ಟ್ ಆಲ್ಟರ್ನೇಟಿವ್ಸ್ ಇದೆ ನನ್ನ ಕ್ಲಾಸ್ ನಂದು. ಓಕೆನಾ. ನೋಡಿ ಸ್ಟೂಡೆಂಟ್ಸ್, ಈಸಿ ಕ್ವೆಶ್ಚನ್ ಇದು. ಎಷ್ಟು ಈಸಿ ನೋಡಿ. ಈ ತರ ನೀವು ನೆನಪಿಕೊಂಡ್ಬಿಟ್ರೆ, ಈ ತರ ನೀವೆಲ್ಲರೂ ನೆನಪಿಕೊಂಡ್ರೆ ಈಸಿ ಕ್ವೆಶ್ಚನ್ ಇದು. ಈಸಿ ಕ್ವೆಶ್ಚನ್ ಸ್ಟೂಡೆಂಟ್ಸ್ ಇದು. ಓಕೆನಾ. ನೋಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. The microorganisms involved in flock formation during sewage treatment are. ನೋಡಿ 2018 ನಲ್ಲಿ ಆ ಕ್ವೆಶ್ಚನ್ ರಿಪೀಟ್ ಆಗಿದೆ. ಮತ್ತೆ 2018 ನಲ್ಲಿ ಈ ಕ್ವೆಶ್ಚನ್ ಮತ್ತೆ ರಿಪೀಟ್ ಆಗಿದೆ. ಈಗ ಮತ್ತೆ ರಿಪೀಟ್ ಆಗಿದೆ. ಓಕೆನಾ. ನೋಡಿ ಸ್ಟೂಡೆಂಟ್ಸ್, ಏನಿದು? ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ವಾಲ್ವ್ ಇನ್ ಫ್ಲಾಕ್ ಇಸ್. ಈಗ ನಿಮ್ಗೊಂದು ಕನ್ಫ್ಯೂಷನ್ ಆಗ್ಬೋದು, ಏನು ಸರ್ ಏರೋಬಿಕ್ ಬ್ಯಾಕ್ಟೀರಿಯಾ ಇರುತ್ತಾ ಎನ್ಏರೋಬಿಕ್ ಬ್ಯಾಕ್ಟೀರಿಯಾ ಇರುತ್ತಾ? ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ನೆನಪಿರಲಿ, ಆಲ್ ದಿಸ್ ಇಸ್ ಹ್ಯಾಪನಿಂಗ್ ಎಲ್ಲಿ? ಫಿಲ್ಟ್ರೇಷನ್ ಟ್ಯಾಂಕ್ ಅಲ್ಲಿ. ಫಿಲ್ಟ್ರೇಷನ್ ಟ್ಯಾಂಕ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಫಿಲ್ಟ್ರೇಷನ್ ಟ್ಯಾಂಕ್ ಅಲ್ಲಿ ನಾವು ಕೆಳಗಡೆಯಿಂದ ಫ್ಯಾನ್ ತಿರುಗಿಸ್ಬಿಟ್ಟು ನಾವು ಜಾಸ್ತಿ ಆಕ್ಸಿಜನ್ ಬಿಡ್ತೀವಿ. ಸೊ ಇಫ್ ವಿ ಆರ್ ಪ್ರೊಡ್ಯೂಸಿಂಗ್ ಆಕ್ಸಿಜನ್, ಅರ್ಥ ಏನು? ಏರೋಬಿಕ್ ಬ್ಯಾಕ್ಟೀರಿಯಾ ಸ್ಟೂಡೆಂಟ್ಸ್. ಏರೋಬಿಕ್ ಬ್ಯಾಕ್ಟೀರಿಯಾದ ಹತ್ರ ಅರ್ಥ ಅಂದ್ರೆ ಏರೋಬಿಕ್ ಬ್ಯಾಕ್ಟೀರಿಯಾ. ಸ್ಟೂಡೆಂಟ್ಸ್ ಮಾರ್ಕ್ಸ್ ನ ಚಾಟ್ ಎಲ್ಲರೂ ಕೂಡ. ಸ್ಟೂಡೆಂಟ್ಸ್ ವಾಟ್ ಮಾರ್ಕ್ಸ್ ಯು ಆರ್ ಗೆಟಿಂಗ್ ರೈಟ್ ನೌ? ಎಸ್ ಅನಿತಾ, ಭಾಗೇಶ್, ಎಸ್ ಶಾನ್ವಿ, ಗುರುರಾಜ್, ಏನ್ ಮಾರ್ಕ್ಸ್? ಆರ್ಯನ್, ವಾಟ್ ಇಸ್ ಯೋರ್ ಮಾರ್ಕ್ಸ್ ರೈಟ್ ನೌ ಸ್ಟೂಡೆಂಟ್ಸ್? ಬೇಗ ಹೇಳಿ, ಏನ್ ಮಾರ್ಕ್ಸ್ ಬಂತು ನಿಮ್ದು? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ಈ ಕ್ವೆಶ್ಚನ್ ಅಗೇನ್ ಸಿಂಪಲ್ ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್. ಇದು ಸಿಂಪಲ್ ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್. ಬನ್ನಿ ಸ್ಟಾರ್ಟ್ ಮಾಡೋದ. ಆರಾಮಾಗಿ ಸ್ಟಾರ್ಟ್ ಮಾಡೋದು ಸ್ಟೂಡೆಂಟ್ಸ್, ಆರಾಮಾಗಿ ಸ್ಟಾರ್ಟ್ ಮಾಡೋದು. ಬನ್ನಿ. ಫಸ್ಟ್ ಲ್ಯಾಕ್ಟೋಬ್ಯಾಸಿಲಸ್ ನಿಮ್ಗೆ ಗೊತ್ತು, ಲ್ಯಾಕ್ಟಿಕ್ ಆಸಿಡ್. ಆಸ್ಪರ್ಜಿಲಸ್ ನೈಗರ್ ಸಿಟ್ರಿಕ್ ಆಸಿಡ್. ಅಸ್ಟೋಬ್ಯಾಕ್ಟೀರಿಯಾ ಅಸಿಟಿಕ್ ಆಸಿಡ್. ಕ್ಲಾಸ್ಟ್ರಿಡಿಯಂ ಬ್ಯೂಟೈಲಿಕಮ್ ಬ್ಯೂಟ್ರಿಕ್ ಆಸಿಡ್. ಸ್ಟೂಡೆಂಟ್ಸ್ ಎಷ್ಟು ಈಸಿ ಇದು, ಎಷ್ಟು ಈಸಿ ಸ್ಟೂಡೆಂಟ್ಸ್ ಇದು, ಎಷ್ಟು ಈಸಿ ಇದು. ರೈಟ್, ಸ್ಟಾರ್ಟ್ ಮಾಡಿ. ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ವಾಟ್ ಇಸ್ ದ ಆನ್ಸರ್? ಬೇಗ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಆನ್ಸರ್? ತುಂಬಾ ಈಸಿ ಇದು. ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟೋಬ್ಯಾಸಿಲಸ್. A is going to be R. AR ಅಂದ್ರೆ 3 ಬರುತ್ತೆ. B ನೋಡಿ, B aspergillus niger citric acid. B is going to be S. C is going to be R. C is going to be C ಅಂದ್ರೆ ಏನು? ಅಸ್ಟೋಬ್ಯಾಕ್ಟೀರಿಯಾ ಅಸಿಟಿಕ್ ಆಸಿಡ್. C is going to be Q. ಇಲ್ಲಿ ಬಂತು. D is going to be P ನ, ಮತ್ತೆ D is going to be P. So ಇದು ಆನ್ಸರ್. C is the answer. Next question on the board. 2019 question students. 2019 question ಇದು. ಸ್ಟಾರ್ಟ್ ಮಾಡು.
ಸ್ಟೂಡೆಂಟ್ಸ್ PDF ಕೊಡ್ತೀನಿ, PDF ನಾನು ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ, ಆ ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೀನಿ. ಬಟ್ ಸ್ಟೂಡೆಂಟ್ಸ್ ನಾನು ಏನ್ ಹೇಳೋದಂದ್ರೆ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆಲ್ಲ ಅಲ್ಲಿ, ನೀವು ತಲೆ ಕೆಡಿಸ್ಕೊಂಡಾಗಿಲ್ಲ, ಡೈರೆಕ್ಟ್ ಕ್ಲಿಕ್ ಬಟನ್ ಒತ್ತಿದ್ರೆ ಡೌನ್ಲೋಡ್ ಆಗ್ಬಿಡುತ್ತೆ ನಿಮ್ದು. ಓಕೆನಾ? ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್ ಬೇಗ. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಏನು? ಒಂದು ರಾಂಗ್ ಸ್ಟೇಟ್ಮೆಂಟ್ ನೀವು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಬಯೋಕಂಟ್ರೋಲ್ ಏಜೆಂಟ್ಸ್. Which is the incorrect statement, students? Okay. Sir, ನಿಮ್ ಕ್ಲಾಸಸ್ ಡೈಲಿ ಇರುತ್ತೆ, ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್? ಆಬ್ವಿಯಸ್ಲಿ ಡೈಲಿ ಇರುತ್ತೆ ಸ್ಟೂಡೆಂಟ್ಸ್. ಆಲ್ಟರ್ನೇಟ್ ಡೇಸ್ ಅಂತ ಇರುತ್ತೆ ನಮ್ದು. ಆಲ್ಟರ್ನೇಟ್ ಡೇಸ್ ಅಂತ ಕ್ಲಾಸ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ನಿಜ ಅಂತೀನಿ, ನೀವು ಬಯಾಲಜಿಗೆ, ಇಫ್ ಯು ಆರ್ ಅ ಬಯಾಲಜಿ ಸ್ಟೂಡೆಂಟ್, ರೈಟ್, ಇಫ್ ಯು ಆರ್ ಅ ಬಯಾಲಜಿ ಸ್ಟೂಡೆಂಟ್, ಕೇಳಿಸ್ಕೊಂಬಿಡಿ. ನನ್ನ ಜೊತೆಗೆ ಲಾಸ್ಟ್ ಇಯರು ತುಂಬಾ ಜನ ನೀಟ್ ಮಕ್ಕಳು, ನೀಟ್ they became doctors. ನನ್ನ ಪೇಡ್ ಬ್ಯಾಚ್ ಇಂದಾನೆ, when I was teaching Vedanta NEET English, ನಮ್ಮ ಪೇಡ್ ಬ್ಯಾಚ್ ಇಂದಾನೆ, ನನ್ನ ಬ್ಯಾಚ್ ಅಲ್ಲೇ, ರೈಟ್, ಮೆನಿ ಸ್ಟೂಡೆಂಟ್ಸ್ ಬಿಕೇಮ್ ಡಾಕ್ಟರ್ಸ್ ಲಾಸ್ಟ್ ಇಯರ್. ನಾನು ನೀಟ್ ಹೇಳ್ಕೊಡ್ತೀನಿ, ರೈಟ್. ಸೊ ಈ ವರ್ಷ ನಂದು ಗೋಲ್ ಏನಂದ್ರೆ, ಫ್ರಮ್ KCET ಎಕ್ಸಾಮ್ ಇಂದ ನನ್ನ ಸ್ಟೂಡೆಂಟ್ಸ್ ಯಾರು ಬಯಾಲಜಿ ಬರೀತಾರೆ, PU ಬೋರ್ಡ್ ಎಕ್ಸಾಮ್ ಬರೀತಾರೆ, ಅವ್ರಿಗೆ 100 out of 100 ಸಿಗ್ಬೇಕು ಅವ್ರಿಗೆ ಬಯಾಲಜಿಲಿ. ಇಲ್ಲಾಂದ್ರೆ KCET ಅಲ್ಲಿ ಬಯಾಲಜಿಲಿ ಔಟ್ ಆಫ್ ಔಟ್ ಸಿಗ್ಬೇಕು. ಅದಂದು ಏಮ್ ಮತ್ತೆ ಇಲ್ಲಿ. ದಟ್ ಇಸ್ ಮೈ ಸಿಂಪಲ್ ಗೋಲ್. ಅದಕ್ಕೆ ನಾನು ಎಲ್ಲ ಮಾಡ್ಬಿಡ್ತೀನಿ ನಾನು, ಅದು ನಿಮ್ಗೋಸ್ಕರ. ನೋಡಿ, ನಾವು ಈ ಬಯೋ ಕಂಟ್ರೋಲ್ ಏಜೆಂಟು, ಈ ದೇ ಹೆಲ್ಪ್ ಟು ಇನ್ಕ್ರೀಸ್ ದ ಸಿಂಥೆಟಿಕ್ ಪೆಸ್ಟ್. ಸ್ಟೂಡೆಂಟ್ಸ್, ಸಿಂಥೆಟಿಕ್ ಪೆಸ್ಟ್ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಾ ಈ ಬಯೋ ಕಂಟ್ರೋಲ್? ಇಲ್ಲ. ಬಯೋ ಕಂಟ್ರೋಲ್ ಇಂದ ನಾವು ಸಿಂಥೆಟಿಕ್ ನ ಕಮ್ಮಿ ಮಾಡಬೇಕು. ಅದಕ್ಕೆ ತಾನು ನಾವು ಆಗ್ತಾ ಇರೋದನ್ನ. ಸ್ಟೂಡೆಂಟ್ಸ್, ನೆನಪಿದೆ ನಿಮ್ಮೆಲ್ಲರಿಗೂ ಕೂಡ, ಇದು ನಿನ್ನೆ ಕ್ಲಾಸ್ ಇಟ್ಕೊಂಡಿದ್ದೆ ನಾನು. ಪ್ಲಾಂಟ್, ಒಂದು ಪ್ಲಾಂಟ್ ನ ಏನ್ ತಿನ್ನತ್ತೆ? ಒಂದು ಗ್ರಾಸ್ ಹಾಪರ್ ತಿನ್ನತ್ತೆ. ಈ ಗ್ರಾಸ್ ಹಾಪರ್ ಒಂದು ಕಪ್ಪೆ ತಿನ್ನತ್ತೆ, ರೈಟ್. ನಾವೇನ್ ಮಾಡ್ತೀವಿ? ಲೆಟ್ಸ್ ಸೇ ಈ ಪ್ಲಾಂಟ್ ನ ನಾವು ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್, ಫ್ರಾಗ್ ಇದನ್ನ ತಿನ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ? ನಾವು ಗ್ರಾಸ್ ಹಾಪರ್ ಸಾಯಿಸ್ಬೇಕಂತ ಏನು ಆಗಕ್ ಹೋಗಲ್ಲ ನಾವು, ಸರಿನಾ? ಸೊ ಆ ತರನೇ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ಇನ್ಸೆಕ್ಟಿಸೈಡ್. ಓಕೆನಾ ಸ್ಟೂಡೆಂಟ್ಸ್? ಈ ವರ್ಷ ನೀಟ್ ಮಾಡ್ತಾ ಇದ್ದೀನಿ ನಾನು, ಈ ವರ್ಷನೂ ಕೂಡ ನೀಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ವಿ ಆಲ್ಟರ್ನೇಟ್. ಐ ಆಮ್ ಟೀಚಿಂಗ್ ಯು ನೀಟ್ ಅಂಡ್ KCET. ಬಟ್ ಅಕಸ್ಮಾತ್ ನೀವು ನೀಟ್ ವಿಡಿಯೋ ನೋಡಿದ್ರೆ KCET ಈಸಿ ಆಗುತ್ತೆ, ಬಟ್ KCET ವಿಡಿಯೋ ನೋಡಿ ನೀಟ್ ಈಸಿ ಆಗಲ್ಲ. ಬಿಕಾಸ್ ನೀಟ್ ಐ ಟೀಚ್ ಮೋರ್ ಡೀಟೇಲ್ಡ್. ನೀಟ್ ಅಲ್ಲಿ ನಾನು ತುಂಬಾ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅಷ್ಟು ಡೀಟೇಲ್ ನಾನು KCET ಹೇಳ್ಕೊಡಲ್ಲ. KCET ಗೆ ಎಷ್ಟು ಬೇಕು ಅಷ್ಟು ಕೊಡೋದು. ನೋಡಿ, ನಾನು ಹೇಳ್ಕೊಡೋ ಕಾನ್ಸೆಪ್ಟ್ಸ್ ಇಂದ ಈಸಿಯಾಗಿ ಮಾಡ್ಬೋದಾ ನೀವು? ಈಸಿಯಾಗಿ ಮಾಡ್ಬೋದು, ಸಾಕು ನಂಗೆ. ಓಕೆನಾ? ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. A farmer has applied chemical fertilizer ಅಪ್ಲೈ ಮಾಡಿದ್ದಾರೆ ಇನ್ ಹಿಸ್ ಕ್ರಾಪ್ಸ್ ಫೀಲ್ಡ್ ಫಾರ್ ಮೆನಿ ಸಕ್ಸೆಸಿವ್ ಸೀಸನ್ಸ್. ಆಡ್ ಮಾಡಿದ್ದಾನೆ. ಇನ್ ನೆಕ್ಸ್ಟ್ ಸೀಸನ್ ದ ಕ್ರಾಪ್ ಗ್ರೋತ್ ವಾಸ್ ಪೂರ್. ಕ್ರಾಪ್ ಚೆನ್ನಾಗಿ ಬೆಳೀತಾ ಇಲ್ಲ. ಓಕೆನಾ? ಅಂಡ್ as soil loses fertility, ಸಾಯಿಲ್ ಅಲ್ಲಿ ಫರ್ಟಿಲಿಟಿ ಹೋಗ್ಬಿಟ್ಟಿದೆ ಈಗ. ಓಕೆನಾ? ಸಜೆಸ್ಟ್ ಅ ಸೂಟೇಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಟು ದಟ್ ರೆಪ್ಲೆನಿಶಸ್, ವಾಪಸ್ ತರತ್ತೆ ಅದು, ದಟ್ ಫರ್ಟಿಲಿಟಿ ಆಫ್ ದ ಸಾಯಿಲ್ ಇನ್ ಇಟ್ಸ್ ಫೀಲ್ಡ್. ಸ್ಟೂಡೆಂಟ್ಸ್, ಸ್ಪಿರುಲಿನ ಆಗಲ್ಲ, ಕ್ಲೋರೆಲ್ಲ ಆಗಲ್ಲ, ಸ್ಪೈರೋಗೈರ ಆಗಲ್ಲ. ನಿಮ್ಮೆಲ್ಲರಿಗೂ ಗೊತ್ತು ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್. ನಿಮ್ಮೆಲ್ಲರಿಗೂ ಗೊತ್ತು ವಾಟ್ ಇಸ್ ದ ಆನ್ಸರ್. ಇಟ್ ಹೆಲ್ಪ್ಸ್ ಇನ್ ನೈಟ್ರೋಜನ್ ಫಿಕ್ಸೇಷನ್, ರೈಟ್. ಫರ್ಟಿಲಿಟಿ ಮಾಡುತ್ತೆ. ದಟ್ ಇಸ್ ಗೋನ್ ಟು ಬಿ ನಾಸ್ಟಾಕ್ ಮಾಡೋದು ಸ್ಟೂಡೆಂಟ್ಸ್, ನಾಸ್ಟಾಕ್ ಮಾಡುತ್ತೆ. ಸೊ ದಿಸ್ ಅಗೇನ್ ಇಸ್ ಅ ವೆರಿ ಈಸಿ ಕ್ವೆಶ್ಚನ್. ದೊಡ್ಡದಾಗಿ ಕೊಟ್ಟಿದ್ದಾರೆ, ಬಟ್ ಕ್ವೆಶ್ಚನ್ ಈಸಿನೇ ಅದು. ಓಕೆನಾ? ಓಕೆ, ಈ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್ಸ್. ಈ ಕ್ವೆಶ್ಚನ್ಸ್ ತುಂಬಾ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ. ಸೊ ಕರೆಕ್ಟ್ ಕೇಳಿಸ್ಕೊಳ್ಳಿ ಈಗ, ಇಲ್ಲಿ ಇದೊಂದು ಪ್ಲೀಸ್ ಕರೆಕ್ಟ್ ಕೇಳಿಸ್ಕೊಳ್ಳಿ. ಇನ್ ಸೀವೇಜ್ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್ ಇದೆಯಲ್ಲ, ಬಯೋಲಾಜಿಕಲ್ ಒನ್, ಇಸ್ ಕನ್ಸಿಡರ್ಡ್ ಹೈಲಿ ಸಿಗ್ನಿಫಿಕೆಂಟ್. ಯಾಕೆ? ಸೆಕೆಂಡ್ ಟ್ರೀಟ್ಮೆಂಟ್ ಏನಾಗುತ್ತೆ ಆ ತರ, ಇಟ್ ಇನ್ಕ್ರೀಸಸ್ ದ ಆರ್ಗ್ಯಾನಿಕ್ ಕಂಟೆಂಟ್. ಸ್ಟೂಡೆಂಟ್ಸ್, ನೀವೇ ಯೋಚನೆ ಮಾಡಿ, ಆರ್ಗ್ಯಾನಿಕ್ ಕಂಟೆಂಟ್ ಇನ್ಕ್ರೀಸ್ ಆಗ್ಬಿಟ್ರೆ ಒಳ್ಳೇದಲ್ಲ ನಮ್ಗೆ. ಇಟ್ ಹೆಲ್ಪ್ಸ್ ಟು ರಿಮೂವ್ ಡೆಬ್ರಿ ಫ್ರಮ್ ದ ಸೀವೇಜ್. ಇಲ್ಲ, ಡೆಬ್ರಿ ಎಲ್ಲಾಗುತ್ತೆ? ಡೆಬ್ರಿ ಆಗೋದು ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ. ಡೆಬ್ರಿ ರಿಮೂವ್ ಆಗೋದು ಪ್ರೈಮರಿ ಟ್ರೀಟ್ಮೆಂಟ್. ಡೆಬ್ರಿ ಅಲ್ಲಿ ರಿಮೂವ್ ಆಗುತ್ತೆ. ಇಟ್ ಇಸ್ ರಿಮೂವ್ಡ್ ಇನ್ ದ ಪ್ರೈಮರಿ ಟ್ರೀಟ್ಮೆಂಟ್. ರಿಮೂವ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ BOD ಲೆವೆಲ್ಸ್ ಆಫ್ ಸೀವೇಜ್. ಸ್ಟೂಡೆಂಟ್ಸ್, ನೆನಪಿಲಿ, ನಾವು ಒಂದು ಈ ತರ ವಾಟರ್ ತಗೊಂಡ್ಬಿಟ್ಟು ನಾವು ಇದಕ್ಕೆ ನಾವೇನ್ ಮಾಡ್ತೀವಿ? STP ಮಾಡ್ತೀವಿ. ಎಲ್ಲಿವರೆಗೂ ಮಾಡ್ತೀವಿ? ಈ BOD ಲೆವೆಲ್ ಕಮ್ಮಿ ಆಗೋ ತನಕ ಅಲ್ಲಿವರೆಗೂ ಮಾಡ್ತಾನೆ ಇರ್ತೀವಿ. ಸೊ ದ ಹೋಲ್ ಏಮ್ ಆಫ್ STP ಇಸ್ ಟು ರೆಡ್ಯೂಸ್ ದ BOD, ದ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ನ ಕಮ್ಮಿ ಮಾಡೋದು. ಓಕೆನಾ? ಟು ರೆಡ್ಯೂಸ್ BOD ಲೆವೆಲ್.
ಈಸಿ ಕ್ವಶನ್ ಸ್ಟೂಡೆಂಟ್ಸ್. ಬೇಗ ಮಾರ್ಕ್ಸ್ ಹೇಳಿ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ವಾಟ್ ಇಸ್ ದ ಮಾರ್ಕ್ಸ್ ಯು ಆರ್ ಸ್ಕೋರಿಂಗ್ ರೈಟ್ ನೌ ಇನ್ ದ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ಸ್. ಬೇಗ ಎಲ್ಲರೂ ಕೂಡ ವಾಟ್ ಇಸ್ ದ ಮಾರ್ಕ್ಸ್ ಯು ಸ್ಕೋರಿಂಗ್ ರೈಟ್ ನೌ, ಬೇಗ ಬೇಗ ಸ್ಟೂಡೆಂಟ್ಸ್. ಓಕೆನಾ. ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್, ಎಲ್ಲರೂ ಕೂಡ ಬೇಗ ಈ ಕ್ವೆಶನ್ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ದ ರೂಮಿನೆಂಟ್ಸ್, ಅದೇ ಕೌ ಎಲ್ಲ ಇರುತ್ತಲ್ಲ ಕೌ, ದ ರೂಮಿನೆಂಟ್ ಆನಿಮಲ್ಸ್ ಕ್ಯಾನ್ ಡೈಜೆಸ್ಟ್ ಸೆಲ್ಯುಲೋಸ್ ಇನ್ ದರ್ ಫುಡ್ ವೇರ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಅನೇಬಲ್ ಟು ಡೂ ಸೋ. ನಾವ್ ಯಾಕೆ ಈ ಸೆಲ್ಯುಲೋಸ್ ನ ಡೈಜೆಸ್ಟ್ ಮಾಡಕ್ಕಾಗಲ್ಲ ನಾವು ಟೆಕ್ನಿಕಲಿ? ಓಕೆ, ಮೆಥಾನೋಜನ್ಸ್ ಆರ್ ಪ್ರೆಸೆಂಟ್ ನಮ್ದ್ರಲ್ಲಿ ಇಲ್ಲ. ಸೆಲ್ಯುಲೋಸ್ ಇಸ್ ಕಾಂಪ್ಲೆಕ್ಸ್ ಶುಗರ್, ಸೆಲ್ಯುಲೋಸ್ ಮೇಡ್ ಟು ರಿಡ್ಯೂಸ್ ಬಲ್ಕ್ ಆಫ್ ಫುಡ್. ಆಕ್ಚುಲಿ ವಿ ಡು ನಾಟ್ ಹ್ಯಾವ್ ದ ಎಂಜೈಮ್ಸ್ ಇಲ್ಲ ನಮ್ಮ ಬಾಡಿಲಿ, ಎಂಜೈಮ್ಸ್ ಅಂತ ಇಲ್ಲ. ಆ ಜೊತೆಗೆ ಮೆಥಾನೋಜನ್ಸ್ ಕೂಡ ಇಲ್ಲ ನಮ್ಮ ಹತ್ರ. ವಿ ಡು ನಾಟ್ ಹ್ಯಾವ್ ಮೆಥಾನೋಜನ್ಸ್, ವಿ ಡು ನಾಟ್ ಹ್ಯಾವ್ ಮೆಥಾನೋಜನ್ಸ್ ಇನ್ ಅವರ್ ಗಟ್. ಇಲ್ಲ ನಮ್ಮ ಬಾಡಿಯಲ್ಲಿ ಆಗಲ್ಲ, ಡೈಜೆಸ್ಟ್ ಆಗಲ್ಲ. ಓಕೆನಾ, ಡೈಜೆಸ್ಟ್ ಆಗಲ್ಲ. ಸ್ಟೂಡೆಂಟ್ಸ್ ಯಾಕೋ ಈ ಚಾಪ್ಟರ್ ತುಂಬಾ ಈಸಿ ಅನ್ಸ್ತಿಲ್ವಾ ಸ್ಟೂಡೆಂಟ್ಸ್? ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಯಾವ ಚಾಪ್ಟರ್ ಮಾಡುವ ಬೇಗ ಹೇಳಿ. ನಾವು ನೆಕ್ಸ್ಟ್ ನಾನ್ ಅನ್ಕೊಂಡಿರೋದು ಹಂಗೆ ವಿ ವಿಲ್ ಡೂ ಬಯೋಟೆಕ್ನಾಲಜಿ ಫಾರ್ KCET. ವಾಟ್ ಯು ಸೇ ಸ್ಟೂಡೆಂಟ್ಸ್, ವಾಟ್ ಯು ಸೇ? ರೈಟ್, ಐ ವಾಸ್ ಥಿಂಕಿಂಗ್ ಒಂದು ನೀಟ್ ಕ್ಲಾಸ್ ಮಾಡೋಣ ಅಂತ, ಬಟ್ ಒಂದು ವಾರ ಫುಲ್ ಬಯೋಟೆಕ್ ಮಾಡೋದ, ಒಂದು ವಾರ ಫುಲ್ KCET ಮಾಡೋದ. ನೆಕ್ಸ್ಟ್ ವೀಕ್ ಐ ವಿಲ್ ಸ್ಟಾರ್ಟ್ ವಿತ್ ನೀಟ್. ರೈಟ್, ಸೊ ನಾನೇನ್ ಹೇಳಿದೆ ಅಂತಂದ್ರೆ ವಿಲ್ ಡೂ ಬಯೋಟೆಕ್ನಾಲಜಿ ಫಾರ್ KCET ಗೋಸ್ಕರ. ಸೊ ನೀನು KCET ಫೋಕಸ್ ಆಗಿ ಯಾವ ತರ ಬಯೋಟೆಕ್ನಾಲಜಿನ ಓದ್ಬೇಕು ಅದು ಮಾಡ್ತೀನಿ. ಇಲ್ಲ ಅಂದ್ರೆ ಆರ್ಗಾನಿಸಮ್ ಪಾಪ್ಯುಲೇಷನ್, ಇಫ್ ನಾಟ್ ಆರ್ಗಾನಿಸಮ್ ಪಾಪ್ಯುಲೇಷನ್ ಮಾಡಬೇಕು. ಸೊ ಎರಡರಲ್ಲಿ ಯಾವ್ದು ಹೇಳಿ, ಬೇಗ ಹೇಳಿ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್, ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಡು ಯು ವಾಂಟ್ ಟು ಡೂ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಆರ್ ಬಯೋಟೆಕ್ನಾಲಜಿ? ಸ್ಟೂಡೆಂಟ್ಸ್ ಬೇಗ ಹೇಳಿ, ಯಾವ್ದು ಮಾಡಬೇಕು? ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಬಯೋಟೆಕ್ನಾಲಜಿ ಮಾಡ್ಬೇಕಾ? ಬೇಗ ಹೇಳಿ. ಓಕೆನಾ, ಇಲ್ಲ ಅಂದ್ರೆ ಇಫ್ ಯು ವಾಂಟ್ ಟು ಡೂ ನೀಟ್ ಅಂದ್ರೆ ಐ ವಿಲ್ ಡೂ ನೀಟ್ ಅಂದ್ರೆ ಸ್ಟೂಡೆಂಟ್ಸ್. ವಾಟ್ ಇಫ್ ಯು ವಾಂಟ್ ಟು ಡೂ ಇದು ಯಾವ್ದಪ್ಪ ನಮ್ದು ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಓಕೆನಾ, ಸೊ ಇಫ್ ಯು ವಾಂಟ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅದು ಕೂಡ ಹೇಳಿ, ಅದ್ ಮಾಡೋಣ. ಓಕೆನಾ, ಸೊ ಇವತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ಯಾವ ಚಾಪ್ಟರ್ ಬೇಕು ಅದು ಹೇಳಿ, ನಾ ಅದೇ ಮಾಡ್ತೀನಿ ಸರ್ನಾ. ಓಕೆ ಸ್ಟೂಡೆಂಟ್ಸ್, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬೇಕಂತ ಅದು ಹೇಳಿ, ಬಯೋಟೆಕ್ನಾಲಜಿ ಬೇಕಾ ಬಯೋಟೆಕ್ನಾಲಜಿ ಹೇಳಿ. ಓಕೆನಾ, ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. ಓಹ್ ಸ್ಟೂಡೆಂಟ್, ನೆನಪಿದ್ಯಾ ನಿಮ್ಗೆ ಹೇಳಿದ್ದೆ ನಾನು ನಿಮ್ಗೆ ಹೇಳಿದ್ದೆ ಈ ಕ್ವೆಶನ್ ಬರೋದಂತ. ದ ಟೆಕ್ನಾಲಜಿ ಆಫ್ ಬಯೋಗ್ಯಾಸ್ ಪ್ರೊಡಕ್ಷನ್ ವಾಸ್ ಡೆವಲಪ್ ಇನ್ ಇಂಡಿಯಾ ಡ್ಯೂ ಟು ದ ಎಫರ್ಟ್ಸ್ ಆಫ್. ಯಾವ ಪಾರ್ಟಿ ಎಫರ್ಟ್ಸ್ ಕೊಡ್ತು ಸ್ಟೂಡೆಂಟ್ಸ್? ಓಕೆ, ಬೇಗ ಸ್ಟೂಡೆಂಟ್ಸ್. ನಿಮ್ದು FA3 ಯಾವಾಗಿಂದ ಸ್ಟೂಡೆಂಟ್ಸ್? ನಿಮ್ದು ವೆನ್ ಇಸ್ ಯು FA3 ಸ್ಟಾರ್ಟಿಂಗ್? ಡೇಟ್ಸ್ ಕೊಟ್ಟಿದ್ದಾರೆ ನಿಮ್ಗೆ FA3 ಗೆ? ಐ ಆಮ್ ಥಿಂಕಿಂಗ್ ನವೆಂಬರ್ 23 ಇಂದ. ನವೆಂಬರ್ 23 ಇಂದ ವಿ ವಿಲ್ ಸ್ಟಾರ್ಟ್ FA3 ಮ್ಯಾರಥಾನ್. FA3 ಮ್ಯಾರಥಾನ್ಸ್ ಇಂದ ಯಾವಾಗ? ನವೆಂಬರ್ 27 ಇಂದ. ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ಸ್ ಬೋತ್ A and B ಬೋತ್ ಬರುತ್ತೆ, ಎರಡು ಕೂಡ ಬರುತ್ತೆ. ಓಕೆ, so easy question. Next question on the board. Which among the following products of microbes is not obtained from fungus? ಇಲ್ಲಿ ಫಂಗಸ್ ನ ಸಿಕ್ಕಿಲ್ಲ ನಮ್ಗದು, it is from a bacteria. Which of the following is from a bacteria students? Which one is from a bacteria right now? ಬೇಗ ನನಗೆ ಗೊತ್ತು ಸ್ಟೂಡೆಂಟ್ ಡಿಸೆಂಬರ್ ಇದೆ ಅಂತ, ಬಟ್ ಡಿಸೆಂಬರ್ ಸ್ಟಾರ್ಟಿಂಗ್ 1 ಮಂತ್ ನಾನು ಇರಲ್ಲ. ನಾನು ಐ ವಿಲ್ ಗೋಯಿಂಗ್ ಒಂದು ಸ್ವಲ್ಪ ವೆಕೇಶನ್ ಹೋಗ್ತಾ ಇದ್ದೀನಿ ನಾನು. ಸೊ ಡಿಸೆಂಬರ್ ಫಸ್ಟ್ ವೀಕ್ ನಾನು ಇರಲ್ಲ. ಸೊ ನವೆಂಬರ್ ಮುಗಿಸ್ಬಿಡ್ತೀವಿ ನಾವು. ನೀವು ಆರಾಮಾಗಿ ನೋಡ್ಕೊಳ್ಳಿ ಆಮೇಲೆ ಅದನ್ನ, ಆರಾಮಾಗಿ ನೋಡ್ಕೊಳ್ಳಿ ಅದನ್ನ, ಸರ್ನಾ? ಆರಾಮಾಗಿ ನೋಡ್ಕೊಳ್ಳಿ ಅದನ್ನ. ಸ್ವಿಸ್ ಚೀಸು ಸ್ಟೂಡೆಂಟ್ಸ್, ಕ್ಯಾನ್ ಎನಿವನ್ ಟೆಲ್ ಮೀ ಈ ಸ್ವಿಸ್ ಚೀಸ್ ಎಲ್ಲಿಂದ ಬರುತ್ತೆ? ಸ್ವಿಸ್ ಚೀಸ್ obtained from where? Propionibacterium shermani. ಓಕೆ, ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. 2021 ಕ್ವೆಶನ್ ಇದು ಕೂಡ. ಮ್ಯಾಚ್ ದ ಫಾಲೋಯಿಂಗ್ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್. ಸೈಕ್ಲೋಸ್ಪೋರಿನ್ ಏನು? ಇಮ್ಯುನೋಸಪ್ರೆಸಿವ್ ಏಜೆಂಟ್. ಸೊ A is going to be 3. A is going to be 3 ಅಂದ್ರೆ ಈ ಎರಡು ಆಪ್ಷನ್ ಡಮಾರ ಎರಡು ಹೋಯ್ತು. ಓಕೆನಾ, ಸೊ A is going to be 3 ಅಲ್ಲಿ ಬಂತು. ಸ್ಟೆಪ್ಟೋಕೈನೇಸ್ ಕ್ಲಾಟ್ ಬಸ್ಟರ್. ಓಕೆನಾ, ಆಮೇಲೆ ಸ್ಟಾಟಿನ್ಸ್ ಬ್ಲಡ್ ಕೊಲೆಸ್ಟ್ರಾಲ್ ಲವರಿಂಗ್ ಏಜೆಂಟ್. ಪೆನಿಸಿಲಿನ್ ಆಂಟಿ ಬಾಡಿ. ಸೊ ನಿಮ್ಗೆ ಆನ್ಸರ್ ಬಂತು ಅಲ್ಲಿಗೆ, ಆನ್ಸರ್ ಬಂತು ಆಕ್ಚುಲಿ. ಓಕೆನಾ ಸ್ಟೂಡೆಂಟ್ಸ್, ಆನ್ಸರ್ ಬಂದಾಗಲೇ ನಿಮ್ಗಲ್ಲಿ. ಓಕೆ ಸ್ಟೂಡೆಂಟ್ಸ್, ಅಲ್ಲಿಗೆ ಬಂತು ಆನ್ಸರ್ ನಿಮ್ದು, A ಆಪ್ಷನ್ ನಂಬರ್ A. ಓಕೆನಾ, ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ಅ ಲಾರ್ಜ್ ಈ ಕ್ವೆಶನ್ ಮತ್ತೆ ರಿಪೀಟ್ ಆಗಿದೆ ಸ್ಟೂಡೆಂಟ್ಸ್.
ಯಾವಾಗ 2023 ಒಂದು ಕೆಲವು ವರ್ಷ ಮುಂಚೆನೆ ರಿಪೀಟ್ ಆಗಿದೆ ಇದು. A large holes in Swiss cheese are made by. ಓಕೆ, ಈ ಕ್ವೆಶ್ಚನ್ ಸ್ಕಿಪ್ ಮಾಡುವ, ತುಂಬಾ ಈಸಿ ಇದು. CO2 ನಿಮ್ಮೆಲ್ಲರಿಗೂ ಗೊತ್ತಿದ್ದು, CO2 ನಿಮ್ಮೆಲ್ಲರಿಗೂ ಗೊತ್ತು. ಬೇಗ ಬೇಗ ಒಂದ್ಸಿ ಎಲ್ಲರೂ ಕೂಡ ಮಾರ್ಕ್ಸ್ ಕಮೆಂಟ್ ಹಾಕ್ಬಿಡಿ. ಎಲ್ಲರೂ ಕೂಡ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಿದೆ ಬೇಗ ಒಂದ್ಸಿ ಕಮೆಂಟ್ ಅಲ್ಲಿ ಹಾಕಿ, ಅಂಡ್ ಐ ವಿಲ್ ಸಿ ಯುವರ್ ಮಾರ್ಕ್ಸ್. ಯಾರಿಗೆ ಲಾಸ್ಟ್ ಜಾಸ್ತಿ ಬರುತ್ತೆ ನೋಡ್ಬೇಕು ನಾನು ಇವತ್ತು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. Which vitamin is increased in LAB? Lactobacillus bacteria ನಿಮ್ದು lactic acid bacteria. Lactic acid bacteriaದಲ್ಲಿ which vitamin is increased? ಇದನ್ನು ಕೂಡ ನಿಮ್ಗೆ ನಾನು ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ ನಾನು. ಸ್ಟೂಡೆಂಟ್ಸ್, ರವಿಚಂದ್ರನ್ ಲೇಟ್ ಅನ್ನೋದು ನೀನು. ಎವ್ರಿ ಸಿಂಗಲ್ ಸ್ಟೂಡೆಂಟ್ ಹಿಯರ್ ಇಸ್ ಕೀಪಿಂಗ್ ಅ ಟ್ರ್ಯಾಕ್ ಆಫ್ ಮಾರ್ಕ್ಸ್. ಅವ್ರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ. ಶ್ರಾವಣಿ, ನೀಟ್ ಸ್ಟಾರ್ಟ್ ಮಾಡ್ತೀನಿ. ನೀಟ್ ಆಗಲೇ ಸ್ಟಾರ್ಟ್ ಆಗಿದೆ. ಐ ವಿಲ್ ಡು ಮೋರ್ ನೀಟ್ ಕ್ಲಾಸಸ್. ಓಕೆನಾ? Vitamin B12. The enzyme which is useful to remove oil stains in laundry. Laundry ಅಲ್ಲಿ oil stains remove ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಈಸಿ ಸ್ಟೂಡೆಂಟ್ಸ್. ಇನ್ನೂ ಕೂಡ ನಿನ್ನೆ ಕ್ಲಾಸ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಲಿಪಿಯೇಸ್. It is going to be lipase or lipase here. Lipase or lipase. Students, ಇದೇನ್ ಮಾಡುತ್ತೆ? ಪ್ರೋಟಿಯೇಸ್ ಏನ್ ಮಾಡುತ್ತೆ? ಪ್ರೋಟಿಯೇಸ್ will help in what? It will help in the, ಅದು ಹೇಳಿದ್ನಲ್ಲ, ಆ ಮಾಜಾ ಫ್ರೂಟಿ ಅದೆಲ್ಲ ಕ್ಲಿಯರ್ ಆಗಿ ಬರುತ್ತೆ. ಟ್ರಾಪಿಕಾನ ಕ್ಲಿಯರ್ ಆಗಿ ಬರುತ್ತೆ ಪ್ರೋಟಿಯೇಸ್ ಇಂದ. ಪ್ರೋಟಿನೇಸ್ ಪೆಕ್ಟಿನೇಸ್ ಇಂದ ಅದು ಕ್ಲಿಯರ್ ಆಗಿ ಬರುತ್ತೆ ಎಲ್ಲ ಕೂಡ. ಓಕೆನಾ? The Roquefort cheese is ripened by 2024 question. Last year NEET question ಇದು ನಿಮ್ದು KCET question ಇದು. It is ripened by a Roquefort penicillium which is a fungus. So ಅಲ್ಲಿಗೆ ನೀವು ಒಂದು 2025 ಪೇಪರ್ ಬಿಟ್ರೆ, ಈ ವರ್ಷ ಪೇಪರ್ ಬಿಟ್ರೆ ಸ್ಟೂಡೆಂಟ್ಸ್, ಲಾಸ್ಟ್ 10 years ಆಲ್ಮೋಸ್ಟ್ 10 years PYQ ಸಾಲ್ವ್ ಮಾಡಿದೀರಾ. ಸೊ ಹೌ ಡು ಯು ಫೀಲ್ ರೈಟ್ ನೌ ಸ್ಟೂಡೆಂಟ್ಸ್? Out of 5, what is your confidence level in this chapter right now? Out of 5, what is your confidence level in this chapter with respect to KCET examination? KCET examination ಗೋಸ್ಕರ ನಿಮ್ಮ ಕಾನ್ಫಿಡೆನ್ಸ್ ಹೆಂಗಿದೆ ಸ್ಟೂಡೆಂಟ್ಸ್? ಹೆಂಗಿದೆ ನಿಮ್ಮ ಕಾನ್ಫಿಡೆನ್ಸ್? ಬೇಗ ಹೇಳಿ ಸ್ಟೂಡೆಂಟ್ಸ್. ಹೌ ಇಸ್ ಯೋರ್ ಕಾನ್ಫಿಡೆನ್ಸ್? ಬೇಗ ಹೇಳಿ. ಔಟ್ ಆಫ್ 5 ಕ್ರೇಜಿ ಕಾನ್ಫಿಡೆನ್ಸಾ ತಾನೆ? ಆಲ್ಮೋಸ್ಟ್ ಎಲ್ಲ ಮಾಡಿದೀರಾ. ಆಲ್ಮೋಸ್ಟ್ ನೀವು ಅಬ್ಬಬ್ಬ ಅಂದ್ರೆ ಒಂದು 25 ಕ್ವೆಶ್ಚನ್ ಅಲ್ಲಿ ಎಲ್ಲರೂ ಕೂಡ ಒಂದು ಈಸಿಯಾಗಿ 20+ ಇದ್ದೀರಾ. ಎಲ್ಲ 20+ ಇದ್ದೀರಾ. ಎಲ್ಲರೂ ಕೂಡ 20+ ಇದ್ದೀರಾ. ಸೊ ಈ ತರ ಇರಬೇಕು ಸ್ಟೂಡೆಂಟ್ಸ್, ಈ ತರನೇ ಇರಬೇಕು. ಓಕೆನಾ? ನೌ ಐ ವಿಲ್ ಶೋ ಯು ಮೋರ್ ಕ್ವೆಶ್ಚನ್ಸ್ ಫ್ರಮ್ ನಮ್ದು ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೋ ಕ್ವೆಶ್ಚನ್ಸ್. ಓಕೆನಾ? ನಾಟ್ ಗುಡ್ ಸ್ಟೂಡೆಂಟ್ಸ್, ಈಸಿ ಕ್ವೆಶ್ಚನ್ಸ್ ಎಲ್ಲ ಇದೆಲ್ಲ. ಓಕೆ ಸ್ಟೂಡೆಂಟ್ಸ್, ಬೋರ್ಡ್ ಬರುತ್ತೆ ಸ್ಟೂಡೆಂಟ್ಸ್, ಬೋರ್ಡ್ಸ್ ಬರುತ್ತೆ, ಚಿಂತೆ ಮಾಡಬೇಡಿ. ಓಕೆನಾ? ಈ ಕ್ವೆಶ್ಚನ್ ಸಾಲ್ವ್ ಮಾಡಿ. 2024 ಕ್ವೆಶ್ಚನ್ ಇದು ಕೂಡ ಬಯೋಟೆಕ್ನಾಲಜಿ ಮಾಡವ ನೆಕ್ಸ್ಟ್ ವೀಕ್ ಅಲ್ಲಿ. ಎಲ್ಲ ಈ ವೀಕೆ ಮಾಡ್ತೀನಿ ಸ್ಟೂಡೆಂಟ್ಸ್. ಬಯೋಟೆಕ್ನಾಲಜಿ ಈ ವೀಕೆ ಮಾಡ್ತೀನಿ ಬಿಡಿ. ಸ್ಯಾಟರ್ಡೆ ಬಯೋಟೆಕ್ನಾಲಜಿ ಮಾಡೋದ. ಓಕೆನಾ? ಸ್ಯಾಟರ್ಡೆ ನಾವು ಬಯೋಟೆಕ್ನಾಲಜಿ ಮಾಡೋದ. PUC ಬೋರ್ಡ್ ಎಕ್ಸಾಮ್ಗೆ, ಆಮೇಲೆ KCETಗೆ ಬಯೋಟೆಕ್ನಾಲಜಿ ಮಾಡೋದ. ಓಕೆನಾ? 4 students were assigned a scientific project to find out the pollution level of a lake in a surrounding. ಒಂದು ಸರೌಂಡಿಂಗ್ ಅಲ್ಲಿ ಪೊಲ್ಯೂಷನ್ ಲೆವೆಲ್ ನ ಐಡೆಂಟಿಫೈ ಮಾಡಕ್ಕೆ ಕಳಿಸಿದ್ರು ಅವ್ರಿಗೆ. ಓಕೆನಾ? ಆಫ್ಟರ್ ಅನಲೈಸಿಂಗ್ ದ ಕ್ವಾಲಿಟಿ ಆಫ್ ವಾಟರ್ ಸ್ಯಾಂಪಲ್, ದ BOD ವ್ಯಾಲ್ಯೂ ವೇರ್ ಫೌಂಡ್ ಟು ಬಿ. ಸ್ಟೂಡೆಂಟ್ಸ್ ನೀವೇ ಹೇಳಿ ನೋಡಿ. ಕ್ವಶನ್ ಏನು? ವಿಚ್ ಅಮಾಂಗ್ ದ ಫಾಲೋಯಿಂಗ್ ವಾಟರ್ ಸ್ಯಾಂಪಲ್ ವೇರ್ ಹೈಲಿ ಪೊಲ್ಯೂಟೆಡ್ ಅಂದ್ರೆ ಏನು? ಹೈಲಿ ಪೊಲ್ಯೂಷನ್ ಅಂದ್ರೆ ಸ್ಟೂಡೆಂಟ್ಸ್, ಹೈಲಿ ಪೊಲ್ಯೂಷನ್ ಅಂದ್ರೆ ಅರ್ಥ ಏನು? ಮೋರ್ BOD. ಹೈಲಿ ಪೊಲ್ಯೂಷನ್ ಅಂದ್ರೆ ಏನು? ಹೈಲಿ ಪೊಲ್ಯೂಷನ್ ಅಂದ್ರೆ ಮೋರ್ BOD. ಸೊ ಸ್ಟೂಡೆಂಟ್ಸ್ ಬೇಗ ಹೇಳಿ, ವೇರ್ ಇಸ್ ದ ಹೈಯೆಸ್ಟ್ BOD ಹಿಯರ್? ವೇರ್ ಇಸ್ ದ ಹೈಯೆಸ್ಟ್ BOD ರೈಟ್ ನೌ ಸ್ಟೂಡೆಂಟ್ಸ್? ಎಲ್ಲಕ್ಕಿಂತ ಜಾಸ್ತಿ BOD ಎಲ್ಲಿದೆ? 6 mg per liter. ಸ್ಟೂಡೆಂಟ್ಸ್ ಈಸಿ ಕ್ವಶನ್ ನೋಡಕ್ಕೆ ಎಷ್ಟು ಕಷ್ಟ ಅನ್ಸಿದೆ, ಬಟ್ ಇಟ್ಸ್ ಸೋ ಈಸಿ. ಸರಿನಾ? ಓಕೆ, ಇದು ನಿಮ್ ಬೋರ್ಡ್ ಕ್ವಶನ್ಸ್. ಎವ್ರಿ ಸಿಂಗಲ್ ಸ್ಲೈಡ್ ಅಲ್ಲಿ 2 ಇಲ್ಲ 3 ಕ್ವಶನ್ಸ್ ಇರುತ್ತೆ. ಈಗ ನೀವು ಬೇಗ ಆನ್ಸರ್ ಮಾಡಬೇಕು. ನಾವು ವಿ ವಿಲ್ ಸ್ಟಾರ್ಟಿಂಗ್ ರಾಪಿಡ್ ಫೈರ್ ರೌಂಡ್. ಇದು ಏನಿದು? ವಿ ವಿಲ್ ಬಿ ನಾವು ಸ್ಟಾರ್ಟಿಂಗ್ ರಾಪಿಡ್ ಫೈರ್ ರೌಂಡ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆನ್ಸರ್ ನಂಗೆ ಬರ್ತಾ ಇರ್ಬೇಕು. ಈಗ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್, ಸ್ಟಾರ್ಟ್ ಮಾಡಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಆನ್ಸರ್ ಸ್ಟಾರ್ಟ್ ಮಾಡಿ ಹೇಳ್ಬೇಕು ನಂಗೆ ಈಗ. ಓಕೆ ಓಕೆ. The LAB improves nutrition quality of curd by increasing vitamin B12. The puffed up appearance of idli because of CO2.
Next question. Large holes, students, large holes in Swiss cheese are found due to the production of large amount of CO2 by which bacteria, students? Which bacteria? Bega. Rapid fire idu. Big answer barbeku. I should get the answer in just 1 second illa 2 second answer ಬೇಕು ನನಗೆ ಈಗ. 1 ಇಲ್ಲ 2 second ಅಲ್ಲಿ ಆನ್ಸರ್ ಬರ್ತಾ ಇರಬೇಕು. ಓಕೆನಾ? By Propionibacterium shermani. Done. ನೋಡಿ. Which vitamin contains increases the following conversion of milk into curd by lactic acid bacteria? Vitamin B12. Next. By using microbes, whiskey, brandy and rum are produced by dash of fermented broth. Students, ನೆನಪಿದೆಯಾ ನೆನೆ ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೆನೆ ನಿಮ್ಗೆ ಹೇಳ್ಕೊಟ್ಟಿದ್ದೆ ನಾನು in case of whiskey, brandy, rum ಅಲ್ಲೆಲ್ಲ ಏನಾಗುತ್ತೆ? That is distillation ಆಗುತ್ತಲ್ಲಿ. There is distillation happening there. Distillation ಆಗುತ್ತಲ್ಲಿ. ನೆನಪಿದೆಯಾ? ನೆನಪಿದೆ ನಿಮ್ಮೆಲ್ಲರಿಗೂ ಕೂಡ ನೆನಪಿದೆ. Okay, now students, next question on the board. The secondary treatment of sewage is also called as. Secondary treatment is also called as sedimentation alla, filtration alla, centrifugation kuda alla. What is that? Okay. Francia with respect to what, Ravichandran? Francia with respect to what? Context helappa, context. ಏನು ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಅದು ಈಸಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆಲ್ಕೋಹಾಲಿಕ್ ಡ್ರಿಂಕ್ ಇಸ್ ಪ್ರೊಡ್ಯೂಸ್ಡ್ ವಿತೌಟ್ ಡಿಸ್ಟಿಲೇಷನ್? ಡಿಸ್ಟಿಲೇಷನ್ ಇಲ್ಲದಂಗೆ ಪ್ರೊಡ್ಯೂಸ್ ಆಗುತ್ತೆ ಇದು. ಓಕೆನಾ? ವಿತೌಟ್ ಡಿಸ್ಟಿಲೇಷನ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಡೇಟ್ ಅನೌನ್ಸ್ ಆಯ್ತಾ ನಿಮ್ದು FA3 ಎಕ್ಸಾಮ್ ಇದ್ರದ್ದು? ಸ್ಟೂಡೆಂಟ್ಸ್ ಬೋರ್ಡ್ ಎಕ್ಸಾಮ್. ಓಕೆ, ನೀವೆಲ್ಲರೂ ಕೂಡ ನೋಡಿಲ್ಲ, ಪ್ರಾಬ್ಲಮ್ ನೀವೆಲ್ಲ ನೋಟಿಸ್ ಮಾಡಿರಲ್ಲ, ತುಂಬಾ ಬಿಸಿ ನೀವೆಲ್ಲ. ಓಕೆನಾ ಸ್ಟೂಡೆಂಟ್ಸ್? ನೀವು ಈಗಲೇ ಚಾನಲ್ಗೆ ಹೋದ್ರೆ ಗೋ ಟು ರೆಕಾರ್ಡೆಡ್, ಗೋ ಟು ವಿಡಿಯೋಸ್. ಸ್ಟೂಡೆಂಟ್ಸ್ ನೀವೆಲ್ಲ ನೋಡ್ತೀರಾ ಇಲ್ಲಿ? ವಾಟ್ ಇಸ್ ದಿಸ್ ಸ್ಟೂಡೆಂಟ್? ವಾಟ್ ಇಸ್ ದಿಸ್? ಸೆಕೆಂಡ್ PUC ಕರ್ನಾಟಕ ನಿಮ್ದು ಬೋರ್ಡ್ ಎಕ್ಸಾಮ್ಗೋಸ್ಕರ ಇದು. ನಿಮ್ ಬೋರ್ಡ್ ಎಕ್ಸಾಮ್ಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮೈಕ್ರೋಬ್ಸ್ ಇಮ್ಯೂನ್ ವೆಲ್ಫೇರ್. ಸೊ ಈ ತರ ನಿಮ್ಗೆ ಎವ್ರಿ ಸಿಂಗಲ್ ಚಾಪ್ಟರ್ ಬರುತ್ತೆ. ಸೊ ಬಯಾಲಜಿ ಆಗ್ಲಿ, ಕೆಮಿಸ್ಟ್ರಿ ಆಗ್ಲಿ, ಫಿಸಿಕ್ಸ್ ಆಗ್ಲಿ, ಮ್ಯಾಥಮೆಟಿಕ್ಸ್ ಆಗ್ಲಿ, ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಬರುತ್ತೆ. ಓಕೆ, ಏನಾಯ್ತು ಸ್ಟೂಡೆಂಟ್ಸ್? ಏನಾಯ್ತು? ಇಲ್ಲಿ ವಿಡಿಯೋಸ್ ಹೋಗಿ ಕ್ಲಿಕ್ ಮಾಡಿ. ಇದೊಂದು ಆಡ್ ಬರುತ್ತೆ. ಆಡ್ ಬಂದಿಲ್ಲ ಸ್ಟೂಡೆಂಟ್ಸ್, ನೋಡಿ ಆಡ್ ಬಂದಿಲ್ಲ. ಓಕೆ, ಲೈಕ್ ಮಾಡಿ ಸ್ಟೂಡೆಂಟ್ಸ್. ಹಂಗೆ ಆಮೇಲೆ ನೋಟಿಸ್ ಮಾಡ್ಬೋದು ನಮ್ಮ ವಿಡಿಯೋಸ್ ಮೇಲೆ ಆಡ್ಸ್ ಬರಲ್ಲ, ಜನರಲ್ ಆಗಿ ಆಡ್ಸ್ ಬರಲ್ಲ, ನಾವು ಮಾನಿಟೈಸೇಷನ್ ಆಡ್ ಆನ್ ಮಾಡಿಲ್ಲ. ಓಕೆನಾ? ಸೊ ಈ ವಿಡಿಯೋ ಚೆಕ್ ಮಾಡಿ ಸ್ಟೂಡೆಂಟ್ಸ್. ಈ ವಿಡಿಯೋನ ನಿಮ್ಗೆ ಎಲ್ಲಾ ತರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ತೋರಿಸ್ತೀನಿ ನೋಡಿ, ಹೇಳಿದೀನಿ. ಎಲ್ಲ 5 ಮಾರ್ಕ್ ಕ್ವಶನ್ಸ್ ನೋಡಿ, ಆಲ್ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್ಸ್ ಎಲ್ಲ ಇದೆ ಇಲ್ಲಿ. ಓಕೆನಾ? ಸೊ ಸ್ಟೂಡೆಂಟ್ಸ್ ಎಂಜಾಯ್ ಮಾಡಿದ್ರಿಂದ ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಕ್ವೆಶ್ಚನ್ ಏನಿದು? ಫಾಲೋವಿಂಗ್ ಆಲ್ಕೋಹಾಲ್ ಡ್ರಿಂಕ್ ಇಸ್ ವಿತೌಟ್ ಡಿಸ್ಟಿಲೇಷನ್ ವೈನು. ನೆಕ್ಸ್ಟ್ 2 ಕ್ವೆಶ್ಚನ್ಸ್ ಆನ್ ದ ಬೋರ್ಡ್. ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ 2 ಕ್ವೆಶ್ಚನ್ಸ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ಅದೇ ನಿಮ್ ಎಕ್ಸಾಮ್ ಡಿಸೆಂಬರ್ ಫಸ್ಟ್ ವೀಕ್ ತಾನೆ, ನಾವು ನವೆಂಬರ್ ಅಲ್ಲೇ ಮುಗಿಸ್ಬಿಡೋಣ. ನವೆಂಬರ್ ಅಲ್ಲೇ ನಿಮ್ದು FA3 ಗೆ ಎಲ್ಲ ಪ್ರಿಪರೇಷನ್ ಮುಗ್ದು ಹೋಗುತ್ತೆ. ನವೆಂಬರ್ 23 ಇಂದ ನಿಮ್ದು ಮ್ಯಾರಥಾನ್ಸ್ ನಡೆಯುತ್ತೆ, ಮ್ಯಾರಥಾನ್ಸ್ ಕ್ಲೀನ್ ಆಗಿ. ಅದಾದ್ಮೇಲೆ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋಸ್ ಬರುತ್ತೆ. ಸೊ ಡೋಂಟ್ ವರಿ, ನಿಮ್ದೆಲ್ಲ ಸರಿ ಹೋಗುತ್ತೆ, ಎಲ್ಲ ಮಾಡ್ಬಿಡೋದು ನಾವು ಎಲ್ಲ. ನಿಮ್ FA3 ಸ್ಟೂಡೆಂಟ್ಸ್, FA3 ಪ್ರಿಪರೇಷನ್ ಪ್ರಾಪರ್ ಆಗಿ ನಡೆಯುತ್ತೆ, ನೀವು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. FA3 ನಾವು ಹೇಳೋ ಕ್ವಶನ್ಸ್ ಬರುತ್ತೆ. ನಾವು ಸ್ಟಾಟಿನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಈಸ್ಟ್. ಸ್ಟೂಡೆಂಟ್ಸ್, ಏನ್ ಸ್ಟಾಟಿನ್ಸ್? ಬ್ಲಡ್ ಕೊಲೆಸ್ಟ್ರಾಲ್ ಲವರಿಂಗ್ ಏಜೆಂಟ್. ಎಲ್ಲೋ ಬೈ ಈಸ್ಟ್. ಇದಂತೂ ಅಲ್ಲ, ಇದಂತೂ ಅಲ್ಲ, ಎರಡಲ್ಲೇ ಅದು. ಸ್ಟೂಡೆಂಟ್ಸ್ ಏನಿದೆಯಾ? PMS ನೋಡಿ, PMS ನೆನಪಿದೆಯಾ? PMS ಮೊನಾಸಿಸ್ ಪರ್ಪ್ಯೂರಸ್ ಮತ್ತೆ ಸ್ಟಾಟಿನ್ಸ್. ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್ ಬೇಸಿಕಲಿ ಇನ್ವಾಲ್ವ್ಸ್ ಫಿಸಿಕಲ್ ರಿಮೂವಲ್ ಆಫ್ ಪಾರ್ಟಿಕಲ್ಸ್ ಲಾರ್ಜ್ ಅಂಡ್ ಸ್ಮಾಲ್. ಏನದು ಪ್ರೈಮರಿ ಟ್ರೀಟ್ಮೆಂಟ್ ಅಂದ್ರೆ? ಫಿಲ್ಟ್ರೇಷನ್ ಅಂಡ್ ಸೆಡಿಮೆಂಟೇಷನ್. ಈಸಿ ಕ್ವೆಶ್ಚನ್, ಈಸಿ ಕ್ವೆಶ್ಚನ್. ಫಿಲ್ಟ್ರೇಷನ್ ಅಂಡ್ ಸೆಡಿಮೆಂಟೇಷನ್ ಆಗುತ್ತೆ ಈಸಿಯಾಗಿ. ಫಿಲ್ಟ್ರೇಷನ್ ಅಂಡ್ ಸೆಡಿಮೆಂಟೇಷನ್. ಡನ್ ಸ್ಟೂಡೆಂಟ್ಸ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಡ್ಯೂರಿಂಗ್ anaerobic sludge digestion, bacteria produce a mixture of gases. ಏನ್ ಬರುತ್ತೆ? ಮೀಥೇನು, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್. ಓಕೆ. Waste water treatment generates a large quantity of sludge which is treated by. Students, ಈ sludge ನ ನಾವೇನ್ ಟ್ರೀಟ್ ಮಾಡ್ತೀವಿ ಸ್ಟೂಡೆಂಟ್ಸ್? Waste water treatment is a large quantity of sludge. ಹೆಂಗ್ ಮಾಡ್ತೀವಿ?
with the help of anaerobic digesters. Okay, ಇದು ಲಾಸ್ಟ್ ಅಲ್ಲಿ, ಇದು ನೆನಪಿರ್ಲಿ. ಫ್ಲಾಕ್ ಬರಲ್ಲ. ಫ್ಲಾಕ್ ಎಲ್ಲಿ ಬರುತ್ತೆ? ಫ್ಲಾಕ್ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ, ಬ್ಯಾಕ್ಟೀರಿಯಾಸ್ ಬರುತ್ತೆ. ವಿ ಆರ್ ಟಾಕಿಂಗ್ ಅಬೌಟ್ ವೇಸ್ಟ್ ಟ್ರೀಟ್ಮೆಂಟ್ ಜನರೇಟ್ಸ್ ಲಾರ್ಜ್ ಕ್ವಾಂಟಿಟಿ ಆಫ್ ಸ್ಲಡ್ಜ್. ನೆನಪಿದೆಯಾ? ಸ್ಲಡ್ಜ್ ಕೆಳಗಡೆ ಹೋಗ್ತಾ ಇತ್ತು, ನೆನಪಿದೆಯಾ ಸ್ಲಡ್ಜ್? ಓಕೆನಾ? ಬೈ ಎನ್ಎರೋಬಿಕ್ ಲಾಸ್ಟ್ ಟ್ಯಾಂಕ್ ಇದು, ಲಾಸ್ಟ್ ಟ್ಯಾಂಕ್ ಇದು. ಓಕೆ, ಲಾಸ್ಟ್ ಟ್ಯಾಂಕ್ ಮಾಡುತ್ತೆ ಅದನ್ನ. 3 ಕ್ವೆಶನ್ಸ್ ಆನ್ಸರ್ ಬೇಗ ನಂಗೆ ಸ್ಟೂಡೆಂಟ್ಸ್. ನಾನು ವಿ ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್, ಮಾಡಿ ಬೇಗ ಬೇಗ ಸ್ಟೂಡೆಂಟ್ಸ್. ಯಾಕೋ 25 ಗಿಂತ ಕಮ್ಮಿ ಅನ್ಸಿದೆ, ಬಟ್ ಅರೌಂಡ್ 45 ಇರಬೇಕು, ಕ್ವೆಶನ್ಸ್ ಇರಬೇಕು, 45 ಇರಬೇಕು ನೋಡಿ. BOD of wastewater is estimated by measuring the amount of. BOD ಅಲ್ಲಿ ನಾವೇನ್ ಮಾಡ್ತೀವಿ ಸ್ಟೂಡೆಂಟ್ಸ್? BOD ಅಲ್ಲಿ ಏನ್ ಮಾಡ್ತೀವಿ ನಾವು? ಎಷ್ಟು ಬ್ಯಾಕ್ಟೀರಿಯಾ CO ಆಕ್ಸಿಜನ್ ಕನ್ಸ್ಯೂಮ್ ಮಾಡ್ತಿದ್ದಾನೆ, how much it is consuming. Okay, the bacteria present in ruminants of cattle's Methanobacterium, a fungus used as a biocontrol agent in plant diseases. ನೆನಪಿದ್ಯಾ? ರೂಟ್ ಅಲ್ಲಿ ಇತ್ತು, ರೂಟ್ ಪ್ಲಾಂಟ್ ಡಿಸೀಸ್ ಅಲ್ಲಿ ಇತ್ತು. ದಟ್ ಇಸ್ ಕಾಲ್ಡ್ as ಟ್ರೈಕೋಡರ್ಮಾ ಸ್ಟೂಡೆಂಟ್ಸ್. ಓಕೆ, ಸೊ DAA ಓಕೆನಾ? DAA ಸ್ಟೂಡೆಂಟ್ಸ್. ಓಕೆನಾ? DAA ಬಂತಲ್ಲಿಗೆ. ಓಕೆನಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. 2 ಕ್ವೆಶನ್ ಇದೆ, ಬೇಗ ಮಾಡಿ. ಕ್ವೆಶನ್ಸ್ ಆಗಲ್ಲ, ಮುಗಿತಾ ಬಂತು ಆಲ್ಮೋಸ್ಟ್ ನನ್ನ ಹತ್ರ. ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ಮುಗಿತಾ ಬಂತು. ಸೊ ಇದನ್ನ ಮಾಡಿ ಸ್ಟೂಡೆಂಟ್ಸ್. ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಎಲ್ಲರೂ ಕೂಡ, ಪ್ಲೀಸ್ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಹೆಲ್ಪ್ಸ್ ಇನ್ ದ ಯೂಟ್ಯೂಬ್ ಆಲ್ಗೋರಿದಮ್. ಓಕೆ, ಐ ವಿಲ್ ಗಿವ್ ಯು ಸ್ಟೂಡೆಂಟ್ಸ್, ಐ ವಿಲ್ ಗಿವ್ ಯು ಎಕ್ಸಾಕ್ಟ್ಲಿ 1 minute ಟೈಮ್. ಟ್ರೈ ಮಾಡಿ, ಆರಾಮಾಗಿ ಟ್ರೈ ಮಾಡಿ. ನಾನೇನು ನಿಮ್ಗೀಗ ಇಲ್ಲಿ ಹಿಂಟ್ ಕೊಡಲ್ಲ ನಿಮ್ಗೆ. ಆರಾಮಾಗಿ ಟ್ರೈ ಮಾಡಿ ಸ್ಟೂಡೆಂಟ್ಸ್, ಆರಾಮಾಗಿ ಟ್ರೈ ಮಾಡಿ. In biological control, dragonflies are used to get rid of. Dragonflies ಏನ್ ಮಾಡುತ್ತೆ? ಲೇಡಿ ಬರ್ಡ್ ಆಫಿಡ್ಸ್ ತಿನ್ನತ್ತೆ. ಲೇಡಿ ಬರ್ಡ್ ಆಫಿಡ್ಸ್, ಬ್ಯಾಕ್ಟೀರಿಯಾ ಅಲ್ಲ, ನೆಮಟೋಡ್ ಅಲ್ಲ, ಮಸ್ಕಿಟೋ ಇದು. ಓಕೆನಾ? ಈ ಕ್ವೆಶನ್ ನೋಡಿ. ದ ವೈರಸ್ ದಟ್ ಆರ್ ಎಕ್ಸಲೆಂಟ್ ಕ್ಯಾಂಡಿಡೇಟ್ ಫಾರ್ ಸ್ಪೀಶೀಸ್ ಸ್ಪೆಸಿಫಿಕ್ ನ್ಯಾರೋ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡಲ್ ಅಪ್ಲಿಕೇಶನ್. ಈ ವೈರಸ್ ಬೇರೆ ಏನು ಹಾರ್ಮ್ ಮಾಡಲ್ಲ. ಅದಕ್ಕೆ ಏನ್ ಹಾರ್ಮ್ ಆರ್ಥ್ರೋಪೋಡ್ಸ್, ಆಂಡ್ಸ್, ಇನ್ಸೆಕ್ಟ್ಸ್ ಅದಕ್ಕೆ ಮಾತ್ರ ಮಾಡುತ್ತೆ, ಬೇರೆ ಅದಕ್ಕೂ ಮಾಡಲ್ಲ ಅದು. ಇಟ್ಸ್ ವೆರಿ ವೆರಿ ಕ್ಲಿಯರ್. ಅದು ನಾ ಇನ್ಸೆಕ್ಟ್ಗೆ ಆರ್ಥ್ರೋಪೋಡ್ಸ್ಗೆ ಮಾಡ್ಬೇಕು, ನಾನು ಬೇರೆ ಅದಕ್ಕೂ ಹಾರ್ಮ್ ಮಾಡಲ್ಲ ನಾನು. ಓಕೆ, ಬೇಗ ಹೇಳಿ. ದಟ್ ಇಸ್ ದ ನ್ಯೂಕ್ಲಿಯೋ ಪಾಲಿಹೆಡ್ರೋವೈರಸ್. Example, baculovirus students. Okay, baculovirus. Sir, you want 35 above? Question solve students. Question practice. Id nodi. Which one of the following is not nitrogen fixing organism? Idu nitrogen fixing help ಮಾಡಲ್ಲ ಇದು. Anabina, Nostoc, Azotobacter. Almost ಈ ಮೂರು ಕೂಡ ಸ್ಟೂಡೆಂಟ್ಸ್, ಈ ABC ನೀವು ಈ ಮೂರನ್ನ ಈ ಚಾಪ್ಟರ್ ಅಲ್ಲಿ ಎಲ್ಲ ಕೇಳಿದಿರಾ? In this chapter you have heard about all 3. ಕೇಳಿದಿರಾ? ಓಕೆನಾ? ಬಟ್ ಹ್ಯಾವ್ ಯು ಹರ್ಡ್ ಅಬೌಟ್ ಸುಡೋಮೋನಾಸ್ ಎನಿವೇರ್? ಮಾಡಿಲ್ಲ. ಸುಡೋಮೋನಾಸ್ ಈಸಿ. ಸುಡೋಮೋನಾಸ್ ಸ್ಟೂಡೆಂಟ್ಸ್, ಸುಡೋಮೋನಾಸ್. ಈ ಕ್ವೆಶ್ಚನ್ ನೋಡಿ. ಅ ಟಿಪಿಕಲ್ ಎಕ್ಸಾಂಪಲ್ ಫಾರ್ ಮೈಕೋರೈಸಾ ಫಾರ್ಮಿಂಗ್ ಫಂಗಸ್ ಇಸ್. ಒಂದು ಮೈಕೋರೈಸಾ ಫಂಗಸ್ ಮಾಡುತ್ತಿದ್ದು. ಯಾವುದು ಸ್ಟೂಡೆಂಟ್ಸ್? ಯಾವುದು ಸ್ಟೂಡೆಂಟ್ಸ್? ಬೇಗ ಹೇಳಿ. ದಟ್ ಇಸ್ ಗೋನ್ ಬಿ ಗ್ಲಾಮಸ್. ನೆನಪಿದ್ಯಾ? ಸೊ ಅಲ್ಲಿಗೆ ಸ್ಟೂಡೆಂಟ್ಸ್ ಮುಗಿದಿ ಇವತ್ತು. ಓಕೆ, ಸೊ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಕ್ವೆಶನ್ ಪ್ರಾಕ್ಟೀಸ್ ರೌಂಡ್ ಹೆಲ್ಪ್ಫುಲ್ ಆಗಿದೆ. ನೀವು ನಿನ್ನೆ ಏನ್ ಕಲ್ತ್ರಲ್ಲ, ನೀವು ವಾಟ್ ಎವರ್ ಯು ಲರ್ನ್ ಆನ್ ಯೆಸ್ಟರ್ಡೇಸ್ ಕ್ಲಾಸ್, ಇವತ್ತು ಅದು ಫುಲ್ ಪ್ರಾಪರ್ ಆಗಿ ನಿಮ್ಗೆ ಸ್ವಲ್ಪ ಕನ್ಸಾಲಿಡೇಷನ್ ಜಾಸ್ತಿ ಆಗಿದೆ, ನಿಮ್ಮೆಲ್ಲರೂ ಕಾನ್ಫಿಡೆನ್ಸ್ ಬಂದಿದೆ,
and you're able to solve more questions. ಈಗ ನೀವು ಕಮೆಂಟ್ ಅಲ್ಲಿ ಏನ್ ಹಾಕ್ಬೇಕು ಸ್ಟೂಡೆಂಟ್ಸ್? ಇನ್ ಕಮೆಂಟ್ಸ್ ನೀವು ಕಮೆಂಟ್ಸ್ ಅಲ್ಲಿ ರೈಟ್, ಕಮೆಂಟ್ಸ್ ಅಲ್ಲಿ ನೀವು ನಿಮ್ದು ಮಾರ್ಕ್ಸ್ ನ ಆಡ್ ಮಾಡ್ಬೇಕು ಎಲ್ಲರೂ ಕೂಡ. ನೀವು ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು ಸ್ಟೂಡೆಂಟ್ಸ್, ಹೌ ಮಚ್ ಆಫ್ ಮಾರ್ಕ್ಸ್ ಯು obtained in the comment section ಹಾಕಿ ಎಲ್ಲರೂ ಕೂಡ. I think we did 45 questions, I guess around 44 questions we did. No, 46 or 47 ಕ್ವೆಶ್ಚನ್ ಮಾಡಿದೀವಿ, ಒಂದು 2-3 ಕ್ವೆಶ್ಚನ್ ಮಿಸ್ ಆಗಿರಬೇಕು ರೈಟ್. ವಿ ಹ್ಯಾವ್ ಡನ್ 44 ಕ್ವೆಶ್ಚನ್ಸ್ ಮಾಡಿದೀವಿ, ಓಕೆನಾ? ಸೊ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಮಾರ್ಕ್ಸ್ ಹಾಕಿ. ಅದಾದ್ಮೇಲೆ ಇದ್ರ ಜೊತೆಗೆ ವಿಚ್ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬೇಕು ನೆಕ್ಸ್ಟ್, ಓಕೆನಾ? ಅದು ಕೂಡ ಹಾಕಿ ಸ್ಟೂಡೆಂಟ್ಸ್. ಓಕೆ, ಸೊ ಐ ಹೋಪ್ ಈ 1 ಅವರ್ ಪವರ್ ಪ್ಯಾಕ್ಡ್ ಸೆಷನ್ ನಿಮ್ಗೆ ಆಕ್ಚುಲಿ ಹೆಲ್ಪ್ಫುಲ್ ಆಗಿದೆ. ಸೊ ನೀವೆಲ್ಲರೂ ಕೂಡ ಪ್ಲೀಸ್ ಅದು ಹೋಗ್ಬಿಟ್ಟು ಚೆಕ್ ಮಾಡಿ ಅದು ಕೂಡ. ಆಮೇಲೆ ನಿಮ್ಮ ಚಾನಲ್ ಹೊಸೊಬ್ರಾಗಿದೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಪ್ಲೀಸ್ ಶೇರ್ ದಿಸ್. 43 ಮಾಡಿದ್ದೀನಿ ಅನ್ಕೋದಿ, 43 7 ಮಿಸ್ ಆಗ್ಬಿಟ್ಟಿದೆ ಎಲ್ಲೋ, ಸರಿನಾ? ಸೊ ಲೆಟ್ಸ್ ಸೇ ನೀವು ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ, ಆಬ್ವಿಯಸ್ಲಿ ಅವ್ರಿಗೂ ಕೂಡ ಈ ವಿಡಿಯೋಸ್ ಯೂಸ್ ಆಗುತ್ತೆ, ಸರಿನಾ? ಸೊ ಶೇರ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಶೇರ್ ದಿಸ್ ವಿಡಿಯೋ ಯುವರ್ ಫ್ರೆಂಡ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ KCET ಎಕ್ಸಾಮಿನೇಷನ್. ಅವ್ರಿಗೆ ಇದು ಚಾಪ್ಟರ್ ಕಷ್ಟ ಅನ್ಸಿದ್ರೆ ವಿಡಿಯೋ ನೋಡಕ್ ಹೇಳಿ, ಅದ್ರ ಜೊತೆಗೆ ಈ ಕ್ವಶನ್ ಸಾಲ್ವ್ ಮಾಡಕ್ ಹೇಳಿ, ಅವ್ರಿಗೆ ಆಬ್ವಿಯಸ್ಲಿ ಈಸಿ ಆಗುತ್ತೆ. ಈ PDF ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದ್ರ ಜೊತೆಗೆ ಬೆಟರ್ ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಓಕೆನಾ? ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಐ ವಿಲ್ see you in the next class, all of you. I will meet all of you in the next class. Until then, all of you take care and have a great day ahead, all of you. Bye bye ಸ್ಟೂಡೆಂಟ್ಸ್. ಬಾಯ್. ನಾಳೆ ಸಿಗುವ ಎಲ್ಲರೂ ಕೂಡ. ನಾಳೆ ಇಲ್ಲ ನಾಡಿದ್ದು ಸಿಗತ್ವಿ.